ನ್ಯೂಸ್ 18 ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಗೀತಾ. ಇವತ್ತಿನ ಸಿನಿಮಾ ಟೆಂಟ್ನ ವಿಶೇಷ ಪಾಡ್ಕಾಸ್ಟಲ್ಲಿ ನನ್ನ ಜೊತೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಅವರೇ ರಾಗ ಸಂಯೋಜನೆನೂ ಕೂಡ ಮಾಡ್ತಾರೆ, ಜೊತೆಗೆ ಗಾಯಕರು ಕೂಡ ಹೌದು. ಅವರು ಯಾರು ಅನ್ನೋದನ್ನು ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಕಾಂತಾರ ಸಿನಿಮಾದ ಕರ್ಮದ ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಒಂದ್ಸಲ ನೆನಪು ಮಾಡ್ಕೊಳ್ಳೇಬೇಕು. ಎಸ್, ಆ ಒಂದು ಸಾಂಗನ್ನು ಹಾಡಿರುವಂತಹ ಗಾಯಕರು ವೆಂಕಟೇಶ್ DC ಅವರು ಇವಾಗ ನನ್ನ ಜೊತೆ ಇದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಸರ್, ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಪ್ರಪಂಚದಾದ್ಯಂತ ಕಾಂತಾರ ಒಂದು ದಂತಕಥೆಯಾಗಿ ಎಲ್ಲರೂ ಕೂಡ ಕಾಂತಾರ ಸಿನಿಮಾವನ್ನ ಅಷ್ಟು ಗೆಲ್ಲಿಸಿದ್ದಾರೆ, ಅಷ್ಟು ಪ್ರೀತಿಸಿದ್ದಾರೆ. ಸಿನಿಮಾದ ಪ್ರತಿಯೊಂದು ಸಾಂಗ್ ಕೂಡ ಹಿಟ್ ಆಗಿದೆ. ಅಂಥದ್ರಲ್ಲಿ ನೀವು ಹಾಡಿರುವಂತಹ ಕರ್ಮದ ಸಾಂಗ್ ತುಂಬಾ ಹಿಟ್ ಆಗಿದೆ. ಅಂಡ್ ಎಲ್ಲರೂ ಕೂಡ ಆ ಸಾಂಗ್ನ ಈ ಹಿಂದೆನೂ ಕೂಡ ಕೇಳಿದ್ವು, ಈ ಒಂದು ಸಿನಿಮಾದಲ್ಲೂ ಕೇಳ್ತಿದ್ದೀವಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಕಾಂತಾರ ಬಗೆಗೆ ಹೇಳೋದಾದ್ರೆ ಸರ್, ಮುಂಚೆ ಕಾಂತಾರ ಅಂತ ಹೇಳಬೇಕು ಅಂದರೆ ಫಸ್ಟ್ಲಿ ರಿಷಬ್ ಸರ್ ಅವ್ರಿಗೆ ಥ್ಯಾಂಕ್ಸ್. ಹೊಂಬಾಳೆ ಸಿನಿಮಾ ಅವರು ಅವರು ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ನನ್ನ ವೆರಿ ಗುಡ್ ಫ್ರೆಂಡ್, ಅಮೇಝಿಂಗ್ ಕಂಪೋಸರ್, ಅಮೇಝಿಂಗ್ ಕಂಪೋಸಿಷನ್ ನನಗೆ ಕೊಟ್ಟು ನನಗೆ ಹಾಡಿಸಿದ್ದಕ್ಕೆ ನಮ್ಮ ಅಜಿನೀಶ್ ಅವ್ರಿಗೆ ಇದು ಮೇನ್ ಥಿಂಗ್. ಆ್ಯಂಡ್ ಅದ್ಭುತವಾಗಿ ಸಾಹಿತ್ಯ ಬರೆದಿರುವಂತಹ ನಮ್ಮ ತ್ರಿವಿಕ್ರಮ ಅವ್ರಿಗೆ. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಇದು ಸಿನಿಮಾ ಆಗಲಿ ಅದರಲ್ಲಿ ನನಗೊಂದು ಸಣ್ಣ ರೋಲ್ ಸಿಕ್ಕಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆಯ ಅನುಭವ ನಾ ಕಾಂತಾರ ಸಿನಿಮಾಲಿ ಈ ಹಾಡು ಎಸ್ಪೆಷಲಿ ಹಾಡುವಂಥ, ಬಿಕಾಸ್ ಇದು ಬಹಳ ಇಂಟೆನ್ಸ್ ಸೀನ್. ಸಿನಿಮಾಲಿ ಸಿನಿಮಾಲು ಫಸ್ಟ್ ಮತ್ತು ಇವಾಗಿರೋ 2 ಸಿನಿಮಾಲೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಆಫ್ ದಿ ಮೂವಿಲಿ ಬರುವಂಥ ಹಾಡು. ಸೊ ಅದಕ್ಕೆ ನನ್ನ ಒಂದು ವಾಯ್ಸನ್ನು ಇಡಬೇಕು ಅಂತ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಹಾಡಿಸಿರೋದಕ್ಕೂ, ಮತ್ತು ನಾನು ಟ್ರೈ ಮಾಡಿದ್ದೀನಿ ನನ್ನ ಬೆಸ್ಟ್ ಕೊಡೋದಕ್ಕೆ. ಬಟ್ ನಮ್ಮ ಇಡೀ ಕನ್ನಡದ ಜನತೆ, ನೀವು ಹೇಳ್ದಂಗೆ ಕನ್ನಡದ ಅಲ್ಲದೆ ಎಲ್ಲ ಕಡೆ ಇರೋರು ಇದನ್ನು ತಗೊಳ್ತಾ ಇದ್ದಾರೆ, ಅದನ್ನು ಇಷ್ಟಪಡ್ತಾ ಇದ್ದಾರೆ, ಒಂದು ಜಾಗ ಕೊಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ ಹಾಡನ್ನು ಇಷ್ಟಪಡೋ ರೀತಿಯಲ್ಲಿ ಅಂತ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಸರ್, ಏನು ಗೊತ್ತಾ, ಇವಾಗ ಪ್ರತಿಯೊಂದು ಸಾಂಗಲ್ಲೂ ಕೂಡ ಗಾಯಕರು ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲರೂ ಕೂಡ ಹುಡ್ಕೋಕೆ ಶುರು ಮಾಡ್ತಾರೆ, ಯಾರು ಹಾಡಿದ್ದಾರೆ ಅಂತ. ಈ ಸಾಂಗನ್ನು ಸ್ಪೆಷಲಿ ಕೇಳಿದವರು ಯಾರೋ ಒಬ್ಬರು ಫೀಮೇಲ್ ಸಿಂಗರ್ ಹಾಡಿರಬೇಕು ಅಂತಲೇ ತುಂಬ ಅಂದ್ಕೊಂಡವರು. ಎಲ್ಲೋ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಾಡಿರೋರು ನೀವು ಅಂತ ಹೇಳಿದಾಗ ಆ ಒಂದು ಸಾಂಗನ್ನು ಕೇಳುವವರ ಸಂಖ್ಯೆ, ಜೊತೆಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಜಾಸ್ತಿ ಜನಕ್ಕೆ ಬಂದಿದೆ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ ಸರ್, ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ಗಾಯಕಿ ಅದಕ್ಕೂ ನಂಗೆ ಗೊತ್ತಿಲ್ಲ, ಯಾಕಂದರೆ ಇದು ಹಾಡು ಸ್ವಲ್ಪ ಹೈ ಪಿಚ್ಚಲ್ಲಿದೆ. ಮೇ ಬಿ ನನ್ನ ವಾಯ್ಸ್ ಥಿನ್ ವಾಯ್ಸ್, ಎಲ್ಲ ಪ್ರತಿಯೊಬ್ಬರ ವಾಯ್ಸ್ ಬಾಕ್ಸ್ ವಿಭಿನ್ನ, ಅದು ಯಾರೂ ಕೊಡೋದಲ್ಲ, ಪ್ರಕೃತಿ ಮಾಡೋದು. ನನ್ನ ವಾಯ್ಸ್ ಬಾಕ್ಸ್ ಮೇ ಬಿ ಆ ಒಂದು ರೇಂಜಲ್ಲಿ ಮೇ ಬಿ ಇಟ್ ಮೈಟ್ ಬಿ ಥಿನ್. ಸೊ ಜನಗಳಿಗೆ ಆಡಿಯೋ ಕೇಳೋರಿಗೆ, ನನ್ನ ಮುಖ ಪರಿಚಯ ಇಲ್ಲದೇ ಇರೋರಿಗೆ, ಏನಿದು ಫೀಮೇಲ್ ವಾಯ್ಸಾ, ಇದು ನೀವೇನೋ ಹಾಡಿರೋದು ಅನ್ನೋ ಒಂದು ಪ್ರಶ್ನೆಗಳು ಈ ನಡುವೆ ನಂಗೆ ಬರ್ತಾ ಇದೆ. ಬಟ್ ಆ ಟೈಮಲ್ಲೂ ಅಂದ್ಕೊಂಡಿದ್ರಂತೆ. ಬಟ್ ಅಫ್ಕೋರ್ಸ್ ನಾನೇ ಹಾಡಿರೋದು. ಅದು ಬಿಟ್ಟರೆ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಹಾಡಬೇಕಾರೆ ಆಗಲಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸಲ್ಲೂ ಸಣ್ಣ ಪುಟ್ಟ ನನ್ನ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಜಿನೀಶ್ ಅವರ ಡೈರೆಕ್ಷನಲ್ಲಿ ಒಂದು ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಹಾಡೋದಾಗಲಿ ಕೋರಸ್ ಆಗಲಿ ಅಂದರೆ ಚೆನ್ನಾಗಿದೆ. ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಹಾಡೋ ವಿಚಾರದಲ್ಲಿ. ಅಂದರೆ ಸರ್, ಈ ಸಾಂಗ್ ಅಷ್ಟು ಸುಲಭ ಅಲ್ಲ ಹಾಡೋದು. ನಾರ್ಮಲ್ ಆಗಿ ಏನೋ ಒಂದು ಟ್ರೈ ಮಾಡೋಣ ಅಂತ ಬೇರೆ ಸಾಂಗ್ನ ಹಾಡೋ ಥರದಲ್ಲಿ ಏನಾದರೂ ನಾವು ಇದನ್ನು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಬರಲ್ಲ. ಒಂದು ಹೈ ಪಿಚ್ ಅನ್ನೋದಿರುತ್ತೆ, ಜೊತೆಗೆ ಲೋ ಪಿಚ್ಚಲ್ಲಿ ಬರಬೇಕು. ತುಂಬ ಕಷ್ಟ ಇದೆ ವೇರಿಯೇಷನ್. ಇನ್ನೊಂದೇ ಅಂದರೆ ನಾನೇನು ಒಂಥರ ಟ್ರೈನ್ಡ್ ಸಿಂಗರ್ ಆಗಿ ಬೆಳೆದವನಲ್ಲ. ಅಂದರೆ ನಾ ಬೇರೆ ಕೆಲಸ ಮಾಡ್ಕೊಂಡು ಬಂದ್ರು ಸಂಗೀತದಲ್ಲಿ ಸಿಂಗರ್ ಆಗೇ ಹುಟ್ತಾ ಬೆಳೆದವನಲ್ಲ. ಸೊ ನಾನು ಖುಷಿಗೆ ಹಾಡ್ಕೊಂಡು ಬಂದವನು. ಬಟ್ ನನ್ನೊಂದು ಯುನೀಕ್ ವಾಯ್ಸ್ ಇದೆ ಅಂತ ತುಂಬ ಮುಂಚೆಯಿಂದನೇ ಸಾಕಷ್ಟು ಸಿನಿಮಾ ಡೈರೆಕ್ಟರ್ಗಳು ಹೇಳ್ತಾ ಬಂದಿದ್ದರು. ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ಸಲ್ಲೆಲ್ಲ ಒಂದು ರೆಫರೆನ್ಸ್ ಟ್ರ್ಯಾಕ್ ಎಲ್ಲ ಹಾಡೋ ಟೈಮಲ್ಲಿ, ಮ್ಯೂಸಿಕ್ ಮಾಡೋ ಟೈಮಲ್ಲಿ, ಅವ್ರಿಗೆ ಅರೇಂಜ್ಮೆಂಟ್ಸ್ ಅಥವಾ ಪ್ರೋಗ್ರಾಮಿಂಗ್ ಮಾಡೋ ಟೈಮಲ್ಲಿ ಒಂದು ರೆಫರೆನ್ಸ್ ಟ್ರ್ಯಾಕ್ಸ್ ಲಲ್ಲ ಅಂತೆಲ್ಲ ಹಾಡಿರ್ತೀವಿ, ರೆಫರೆನ್ಸ್ ಟ್ರ್ಯಾಕ್ಸ್ನ. ಅವಾಗಿಂದ ಅವ್ರು ಕೇಳಿರೋದ್ರಿಂದ ಗೊತ್ತು ಇವರಲ್ಲಿ ಏನೋ ಒಂದು ಇದಿದೆ, ಒಂದೇನೋ ಡಿಫ್ರೆಂಟ್ ಯುನೀಕ್ನೆಸ್ ಇದೆ ಅಂತ. ಬಟ್ ಅದು ಈ ರೀತಿ ಈ ಸಿನಿಮಾಲಿ ಅದು ಫೈನಲಿ ಒಂದು ಬಂತು. ಸೊ ಸಿಂಗರ್ ಆಗಿಲ್ಲದೆ ಇರೋವ್ರಿಗೆ ಈ ಥರ ಒಂದು ಕಂಪೋಸಿಷನ್ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಹಾಡಿಸಿರೋ ನಮ್ಮ ಕನ್ನಡದ ಸಾಕಷ್ಟು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಓಕೆ ಸರ್, ಆ್ಯಕ್ಚುಲಿ ಸಿನಿಮಾ ಅಂತ ಬಂದಾಗ ನಾವು ಜಸ್ಟ್ ನಿಮ್ಮನ್ನ ಕಾಂತಾರದಲ್ಲಿ ಹಾಡಿರೋ ಸಿಂಗರ್ ಅಂತ ಅಂದ್ಕೊಂಡಿದ್ದೆ. ಬಟ್
ನಿಮ್ಮ ಜೊತೆಗೆ ಸಿನಿಮಾ ಜೊತೆಗಿನ ಒಂದು ಜರ್ನಿ ಸಾಕಷ್ಟಿದೆ, ಹಿಂದಿನಿಂದನೂ ಇದೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಮ್ಯೂಸಿಕಲ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕು ಸರ್. ನಿಮ್ಮ ಮ್ಯೂಸಿಕಲ್ ಜರ್ನಿ ಜೊತೆಗೆ ನಿಮ್ಮದೇ ಅಂತ ಒಂದು ಟೀಮ್ ಇದೆ, ಸೊ ಆ ಬಗ್ಗೆ ಹೇಳೋದಾದರೆ. ಮ್ಯೂಸಿಕಲ್ ಜರ್ನಿ ಒಂದು ಸಾಮಾನ್ಯ ಈ ದೇವಸ್ಥಾನದ ಒಂದು ಅಲ್ಲಿ ಭಜನೆ ಮಾಡುವಂತಹ ಒಂದು ಕುಟುಂಬದಲ್ಲಿ ಬೆಳೆದಿದ್ದು, ನಾನು ಹುಟ್ಟಿ ಬೆಳೆದಿದ್ದು. ನಮ್ಮ ಚಿಕ್ಕಪ್ಪನವರು ಭಜನೆ ಹಾಡೋರು ಅವರು. ಸೊ ಅವ್ರ ಜೊತೆ ಕೇಳ್ತಾ 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 ಸಂಗೀತ ಬಂದಿದ್ದು. ಅವ್ರ ಜೊತೆ ಒಂದು ಸ್ವಲ್ಪ ಕಂಜರ ನುಡಿಸು, ತಬಲಾ ನುಡಿಸು, ಹಾರ್ಮೋನಿಯಂ ನುಡಿಸು, ಹಿಂಗೆ ಕಲ್ತ್ಕೊಂಡ್ಬಂದಿದ್ದು. ಬಟ್ ನನಗೆ ಶಾಸ್ತ್ರೀಯ ಸಂಗೀತಕ್ಕೆ ನಮ್ಮ ತಾಯಿಯ ಸಪೋರ್ಟಿಂದ ಚಿಕ್ಕ ವಯಸ್ಸಿನಲ್ಲಿ ನಾನು ಒಂದು 7 ವರ್ಷ ಇರಬೇಕಾದ್ರೆ ತಬಲಾ, ಆ್ಯಕ್ಚುಲಿ ಮೃದಂಗ ಕಲಿಬೇಕಾಗಿತ್ತು. ಆದರೆ ನಾನು ಎಷ್ಟು ಸಣ್ಣವನಿದ್ದೆ ಅಂದರೆ ಅವರು ಮೃದಂಗ ಸರ್ ಹೇಳಿದ್ರಂತೆ, ಮೃದಂಗ ಎಟಕ್ಸಲ್ಲ ನಿನಗೆ, ಸೊ ಬೇಡ, ನೀನು ಸ್ವಲ್ಪ ವರ್ಷ ಬಿಟ್ಕೊಂಡು ಬಾ ಅಂತ. ಸೊ ನಮ್ಮ ತಾಯಿಯವರು ಅಷ್ಟು ವರ್ಷ ಎಲ್ಲ ಕಾಯೋದು ಬೇಡ, ತಬಲಾ ಈಸಿ ಇರುತ್ತೆ ಅಂತ ಶುರು ಮಾಡಿದ್ದು. ಇಟ್ಸ್ ಅನದರ್ ಆ್ಯಕ್ಸಿಡೆಂಟ್. ಬಟ್ ತಬಲದಲ್ಲಿ ಸಾಕಷ್ಟು ವರ್ಷ ನಾನು ಅದರಲ್ಲಿ ಕಲ್ತಿದ್ದೀನಿ. ನನಗೆ ನಮ್ಮ ಗುರುಗಳು ಬೆಂಗಳೂರಲ್ಲಿ ನಾಗರಾಜರಾವ್ ಗಾಯಕ್ವಾಡ್ ಅಂತಿದ್ದರು. ನಂತರ ನಾನು ಕೋಲ್ಕತ್ತಾಗೆ ಹೋಗಿ ಪಂಡಿತ್ ಶುಭಂಕರ್ ಬ್ಯಾನರ್ಜಿ ಮತ್ತು ಪಂಡಿತ್ ಅಭಿಜಿತ್ ಬ್ಯಾನರ್ಜಿ ಅವರ ಹತ್ರ ಅಭ್ಯಾಸ ನಡೆಸಿದ್ದೀನಿ. ಆ್ಯಂಡ್ ಹಾಗೆ ಬೆಳೀತಾ ಬೆಳೀತಾ ಈ ಕಾಲೇಜ್ ಡೇಸಲ್ಲೆಲ್ಲ ಸ್ವಲ್ಪ ಪಾಶ್ಚಾತ್ಯ ಸಂಗೀತದಲ್ಲಿ ಜಾಝ್ ಮ್ಯೂಸಿಕ್ ಬಗ್ಗೆ ಒಂಥರ ವಿಚಿತ್ರವಾದಂತಹ ಒಂದು ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರಲ್ಲ, ಈ ಸ್ವರಕಲ್ಪನೆ ಬೇರೆ ಥರ ಇದೆಯಲ್ಲ ಅನ್ನೋ ಒಂದು ಆಸಕ್ತಿ ಮೂಡಿತು. ಅದೇ ಟೈಮಲ್ಲಿ ಶಾಸ್ತ್ರೀಯ ಭಾರತೀಯ ಸಂಗೀತದ ಬಗ್ಗೆನೂ ಬಹಳ ಒಲವಿತ್ತು. ಯಾಕಂದರೆ ನಾವು ಬೆಳ್ಕೊಂಡು ಬಂದಿರೋದರಲ್ಲಿ ದಕ್ಷಿಣಾದಿ ಸಂಗೀತ, ಕರ್ನಾಟಿಕ್ ಸಂಗೀತ ಜಾಸ್ತಿ ಮನೆತನದಲ್ಲಿ, ಕಲ್ತಿರೋದು ಹಿಂದೂಸ್ತಾನಿ ಮ್ಯೂಸಿಕ್. ಸ್ವಲ್ಪ ಒಲವೆಲ್ಲ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಬಂದು, ವೆಸ್ಟರ್ನ್ ಅಂದರೆ ಪಾಪು, ರಾಕ್ ಆ ಥರ ಅಲ್ಲ, ಈ ಕ್ಲಾಸಿಕಲ್ ಜಾಝ್ ಮ್ಯೂಸಿಕ್ ಅಂತ ಬರುತ್ತೆ, ಅದರ ಒಂದು ಜಾನ್ರ್. ಅದನ್ನು ಕೇಳ್ಕೊಳ್ತಾ ಅದರಲ್ಲೂ ಸ್ವಲ್ಪ ಆಸಕ್ತಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕಿಚಡಿ ಥರ ನನ್ನ ಬ್ರೈನಲ್ಲಿ ಸೇರಿ ಯಾವುದೋ ಒಂದು ರೀತಿ ಅದು ಅಭಿವ್ಯಕ್ತಗೊಳ್ಳೋದಕ್ಕೆ ಸಾಧ್ಯ ಆಗಿರ್ಬೋದೇನೋ. ಬಟ್ ನಿಜವಾಗ್ಲೂ ಕಲ್ತಿದ್ದು ಶಾಸ್ತ್ರೀಯ ಸಂಗೀತ, ತಬಲಾ ಮತ್ತು ಸ್ವಲ್ಪ ವೋಕಲ್ಲು. ನಾನು ಕಾಲೇಜ್ ಡೇಸಲ್ಲಿ ಆಗ್ರಾಗರ ನಾನು ಅಭ್ಯಾಸ ಮಾಡಿದೆ. ಪಂಡಿತ್ ಎಸ್ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು. ಅವ್ರ ಹತ್ರ ನಾನು ವೋಕಲ್ ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ಸಿಂಗರ್ ಆಗಬೇಕು ಅಂತ ಟ್ರೈನಿಂಗ್ ತೊಗೊಂಡವನಲ್ಲ, ಆ ಸಂಗೀತ ಜ್ಞಾನಕ್ಕೋಸ್ಕರ ತೊಗೊಂಡೆ. ಬಟ್ ಆ ಟೆಕ್ನಿಕ್ಸ್ ಎಲ್ಲ ಗೊತ್ತು. ಬಟ್ ದಿನ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರು ಬೇರೆ, ಸುಮ್ಮನೆ ಖುಷಿಗೆ ಹಾಡ್ಕೊಳ್ಳೋರು ಬೇರೆ. ಸೊ ನಾನು ಸೆಕೆಂಡ್ ಕ್ಯಾಟಗರಿಗೆ ಬರೋನು. ಆದರೂ ಬಟ್ ಹಾಡಬೇಕಾದ್ರೆ ಒಂದು ಥಿಂಗ್ ನನಗೆ ಯಾವಾಗಲೂ ಹಾಡಿಗೆ ಸ್ವರ ಏನಂತಾರೆ, ಸ್ವರ ಶುದ್ಧ, ಲಯಬದ್ಧ ಮತ್ತು ಕರ್ಣಮಾಧುರ್ಯವಾಗಿ ಇರಲೇಬೇಕು ಅನ್ನೋ ಒಂದು ನನ್ನ ಭಾವನೆಯೇ ಎಲ್ಲ ಇಂಪಾರ್ಟೆಂಟ್ ನನಗೆ. ನಾನು ಹಾಡಬೇಕಾದ್ರೆ ನನ್ನಲ್ಲಿ ಭಾವ ಬರ್ತಾ ಇದೆಯಾ, ಕರೆಕ್ಟಾಗಿ ಆ ಸಾಹಿತ್ಯಕ್ಕೆ ಭಾವನೆ ನಾನು ತುಂಬಿಸ್ತಾ ಇದ್ದೀನಿ ಅನ್ನೋದು ಯಾವಾಗಲೂ ನನ್ನೊಳಗೆ ಒಂದು ಸೆನ್ಸರ್ ಒಳಗಡೆ ಇರೋದ್ರಿಂದ ಮೇ ಬಿ ಫ್ಯೂ ಆಫ್ ದಿ ಸಂಗೀತಗಾರ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ, ಭಾವನೆ ಇಂಪಾರ್ಟೆಂಟು ಹಾಡಿಗೆ ಅನ್ನೋದಕ್ಕೆ ಅನ್ನೋ ರೀತಿಯಲ್ಲಿ. ಹಾಗೆ ಬರ್ತಾ ನನ್ನ ಒಂದು ಪ್ರೊಡಕ್ಷನ್ ಹೌಸನ್ನು ನಾನು ನನ್ನದೇ ಶುರು ಮಾಡಿಕೊಂಡೆ ಒಂದು 2018ರಲ್ಲಿ. ನನ್ನ ಒಂದು ಗೈಡ್ ಮತ್ತು ಮೆಂಟರ್ ಅವರ ಒಂದು ಸಜೆಷನ್ ಮೇಲೆ. ಅದರಲ್ಲಿ ನನ್ನ ಜೀವನಕ್ಕೆ, ನನ್ನ ಜೀವನದ ಪಥದಲ್ಲಿ ಆಗಿರೋ ಅನುಭವಗಳು ಅಥವಾ ಅದರ ಸ್ಟ್ರಗಲ್ಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸಸ್, ಇದನ್ನೆಲ್ಲ ಸೇರಿಸಿ ಆ ಒಂದು ಸ್ಟೇಜಲ್ಲಿ, ಆ ಫೇಸಲ್ಲಿ ಒಂದೊಂದು ಹಾಡುಗಳು ತಾನಾಗ್ತಾನೆ ಬರುತ್ತೆ. ಬರಿಬೇಕು ಅಂತಲ್ಲ, ನಾನು ಹಾಡು ಬರಹ ಮಾಡೋನಂದ ರೀತಿಯಲ್ಲಿ ಆಗಲಿಲ್ಲ, ಬಟ್ ತಾನಾಗ್ತಾನೆ ನಾನು ಕೂತ್ಕೊಂಡು ಕಂಪೋಸ್ ಮಾಡೋ ಟೈಮಲ್ಲಿ ಸರ್ಟನ್ ವರ್ಡ್ಸ್ಗಳು ಬಂತು. ಅದು ನನ್ನ ಜೀವನಕ್ಕೆ ಬಹಳ ಅಂತರಂಗದಲ್ಲಿ ಅದು ಅನುರಣನೆ ಆಗೋದ್ರಿಂದ ಅದನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡಿಟ್ಟೆ. ಆ್ಯಂಡ್ ಶುರು ಮಾಡಿದೆ ಅದನ್ನು ಕಂಪೋಸ್ ಮಾಡೋದಕ್ಕೆ. ಒಂದು ಕಡೆ ರೆಕಾರ್ಡ್ ಮಾಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆ. ನಮ್ಮ ಸ್ನೇಹಿತರೆಲ್ಲ ಬಂದವರೆಲ್ಲ ತುಂಬಾ ಅದನ್ನು ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿದೆ ಅಣ್ಣ ನೀವು ಮಾಡಿ, ಆ ಥರ ಆದರೆ ಇದು ಜನಗಳಿಗೆ ಗೊತ್ತಾದರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಸಜೆಷನ್ ಯಾವಾಗಲೂ ಕೊಡ್ತಾ ಇರ್ತಾರೆ. ಬಟ್ ನನಗೆ ಟೈಮ್ ಸಿಗಬೇಕು. ಎಷ್ಟು ಎಲ್ಲ ವರ್ಕ್ಗಳು ನಾನು ಮಾಡ್ತಾಯಿರ್ತೀನಿ. ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ರಲ್ಲಿ ಡ್ಯಾನ್ಸ್ ಬ್ಯಾಲೇಸ್ಗೆ ಮತ್ತು ಸಾಕಷ್ಟು ಡಿಫ್ರೆಂಟ್ ಕ್ಲೈಂಟ್ಸ್ಗೆ ಕೆಲಸ ಮಾಡ್ತಾಯಿರ್ತೀನಿ ಮ್ಯೂಸಿಕ್ ಡೈರೆಕ್ಟ್ರಾಗಿ. ಸೊ ನನ್ನ ಸಂಗೀತ ನನಗೆ ಖುಷಿ ಕೊಡೋದನ್ನು ನನಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಭಾಳ ಸಂತೋಷದಿಂದ ನಮ್ಮ ಟೀಮ್ ಜೊತೆ ನಾನು ಮಾಡಿ, ನನ್ನ ಸೂರ್ ಪ್ರೊಡಕ್ಷನ್ಸ್ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಅದನ್ನು ಹಾಕ್ತಾ ಇರ್ತೀನಿ. ಸೊ ಜನಗಳದನ್ನು ನೋಡ್ಬೋದು, ಫಾಲೋ ಮಾಡ್ಬೋದು. ಇವಾಗಲೂ ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಒಳಕಾವು ಅಂತ ಒಂದು ಇಂಟ್ರೆಸ್ಟಿಂಗ್ ಸಾಂಗ್, ನನ್ನ ಜೀವನದ ಒಂದು ಅನುಭವ, ನನ್ನ ಗೈಡ್ನ ಮೀಟ್ ಮಾಡಿದಾದ್ಮೇಲೆ ಯಾವ ರೀತಿಯಾದಂಥ ಅನುಭವಗಳಾಯಿತು ಅನ್ನೋದು ಒಂದು ಸಣ್ಣ ತುಣುಕನ್ನು ಒಂದು ಹಾಡಿನ ರೂಪದಲ್ಲಿ ಇಟ್ಟು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಥರ ಬರ್ತಾ ಇರುತ್ತೆ. ಅದಲ್ಲದೆ ಸಿನಿಮಾ ಸಂಗೀತದಲ್ಲಿ ಕೆಲವಾರು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನನ್ನ ಒಂದು ಗೆಳೆತನ ಇದೆ. ಅವರು ನನ್ನ ಮುಂಚೆಯಿಂದ ಒಂದು ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ, ವಾದ್ಯಗಾರ, ನಾನು ತಬಲಾ ಕಲ್ತಿದ್ರೂ ಬೇರೆ ಬೇರೆ ಹಲವಾರು ವಾದ್ಯಗಳನ್ನ ನಾನು ನುಡಿಸ್ತೀನಿ. ಅದೆಲ್ಲ ಗೊತ್ತಿರೋದ್ರಿಂದ ಸಿನಿಮಾಗೆ ನಾನು ನುಡಿಸಿರೋದು. ಎಲ್ಲ ಕಡೆ ರಿದಮ್ಸ್ಗೆ ಕೆಲಸ ತೊಗೊಳ್ತಾರೆ, ಒಂದ್ಸಲಿ ಪ್ರೋಗ್ರಾಮಿಂಗು, ಒಂದೊಂದ್ಸಲಿ ಹಾಡು, ಎಲ್ಲ
ಸಣ್ಣ ಪುಟ್ಟದ್ದು ನನ್ನ ಕಡೆಯಿಂದ ಏನಾಗ್ಬೋದು, ನನಗೆ ಬರುವಂಥ ಕೆಲವಾರು ವಾದ್ಯಗಳಲ್ಲಿ ಅದನ್ನು ಅವರವರ ರಿಕ್ವೈರ್ಮೆಂಟ್ ಪ್ರಕಾರ ನನ್ನಿಂದ ಕೆಲಸ ತೊಗೊಳ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ ಆಲ್ಸೋ. ಓಕೆ, ಸೊ ಮೆಂಟರ್ ಅಂತ ಹೇಳ್ತಾ ಇದ್ರಿ ಸರ್. ಇವಾಗ ಯಾರೇ ಒಬ್ಬರು ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ಸರಿಯಾದ ಒಂದು ಹಾದಿಯನ್ನು ತೋರಿಸೋರು ಗುರುವಿನ ಒಂದು ದಾರಿಯಲ್ಲಿ ನಾವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ಸನ್ನು ಕಾಣ್ತೀವಿ. ಸೊ ಅದು ನಿಮ್ಮ ವಿಷಯದಲ್ಲಿ ಖಂಡಿತವಾಗ್ಲೂ ನಿಜ ಆಗಿದೆ ಅಂತ ಅನಿಸುತ್ತಾ ಸರ್? ಅದು ಖಂಡಿತವಾಗಲಿ ನನ್ನ ಜೀವನದಲ್ಲಿ ಪರ್ಸ್ನಲಿ ಖಂಡಿತ ನಾನು ಬಹಳ ಅದೃಷ್ಟವಂತ ಆ ವಿಚಾರದಲ್ಲಿ. ಬಟ್ ಆ ಅದೃಷ್ಟ ಅಷ್ಟು ಸುಲಭವಾಗಿ ಬರಲಿಲ್ಲ. ಅದು ಒಂದು ವಿಚಿತ್ರವಾದಂತಹ ಒಂದು ಬೆಂಕಿ ಒಳಗಡೆ ಇತ್ತು. ಯಾಕೆ ಅದು ಅದು ಯಾರೂ ಕೊಡಲಿಕ್ಕಾಗಲ್ಲ, ನಮ್ಮ ತಂದೆನೋ ತಾಯಿನೋ ಕೊಡೋದಲ್ಲ. ಈ ಹಸಿವು ಬೇರೆ ರೀತಿಯ ಹಸಿವು, ಈ ಬೆಂಕಿ ಬೇರೆ ರೀತಿಯ ಬೆಂಕಿ. ಸೊ ಅದು ಯಾಕೆ ನನಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಅದಿತ್ತು, ಅದು ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ನಾವೇನು ಮಾಡೋಕ್ಕಲ್ಲ, ಅದರ ಜಸ್ಟ್ ಒಂದು ಪಾತ್ರಧಾರಿ ಅಷ್ಟೇ ನಾನು. ಅದು ಯಾಕೆ ಹಂಗೆ ಮಾಡ್ತಾಯಿತ್ತು ನನ್ನ ಒಳಗೆ, ಆ ಥರ ಒಂದು ನಮ್ಮ ಕೆಮಿಸ್ಟ್ರಿ ಒಳಗಡೆ ಯಾಕೆ ಹಂಗೆ ಈ ಕಡೆನೇ ಎಳಿತಾಯಿತ್ತು ಅಂತ ಗೊತ್ತಿಲ್ಲ. ಆ ಒಂದು ಪಥದಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ನಾನು ಮಾಡಿದ್ದೀನಿ, ಅದು ನನ್ನ ಇಂಟರ್ನಲ್ ವರ್ಲ್ಡಲ್ಲಿ. ಆದರೆ ಇವರೆಲ್ಲ ತಬಲೆ ಹೇಳ್ಕೊಟ್ಟವರು, ವೋಕಲ್ ಹೇಳ್ಕೊಟ್ಟವರು, ನಾವು ಕಲ್ತಿದ್ದು ಇವ್ರನ್ನೆಲ್ಲ ನಾನು ನನ್ನ ಅಭಿವ್ಯಕ್ತ ಅಂದರೆ ನನ್ನ ಒಂದು ದೃಷ್ಟಿಕೋನ ಏನಂದರೆ ಅವ್ರನ್ನ ಆಚಾರ್ಯರು ಅನ್ಬೋದು. ಆಚಾರ್ಯ ಅಂದರೆ ಒಂದು ಟೀಚರ್, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ದಂಗೆ ಆಚಾರ್ಯರು ಒಂದಷ್ಟು ವಿಚಾರಗಳನ್ನ, ಅವರ ಅನುಭವಗಳನ್ನ. ಬಟ್ ಗುರು ಅಂದಾಗ ಅದು ಬೇರೆನೇ, ಅದಕ್ಕೆ ಬೇರೆಯೇ ಗುರು ಬ್ರಹ್ಮ ಗುರು ವಿಷ್ಣು ಅಂತೆಲ್ಲ ಅದರದ್ದೊಂದು ಬೇರೆ ಕಲ್ಪನೆಯೇ ಕೊಟ್ಟಿದ್ದಾರೆ. ಅಂದರೆ ಗುರು ಅನ್ನೋ ಒಂದು ಬೇರೆ. ನಾನು ಗುರು ಅನ್ನೋ ರೀತಿಯಲ್ಲಿ ಅವ್ರನ್ನ ಕ್ಯಾಟಗರೈಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನನ್ನನ್ನು ಒಂದು ಸಾಮಾನ್ಯವಾದ ಮನುಷ್ಯನ ಒಂದು ಗೆಳೆತನ, ಒಂದು ಗೆಳೆಯನ ರೀತಿಯಲ್ಲಿ ನನ್ನ ಜೊತೆಗೆ ಅವರು ಇದ್ದಾರೆ. ಆದರೆ ಅವರಲ್ಲಿ ಸಾಕಷ್ಟು ಅನುಭವಗಳು ಹಾಗೂ ವಿಸ್ಡಮ್ ಅಂತೀವಲ್ಲ ಅದಿರುವಂಥವ್ರು. ಸೊ ನನ್ನ ಒಂದು ಬಹಳ ಒಂದು ಕ್ರಕ್ಸ್ ಆಫ್ ದಿ ಲೈಫಿನ ಒಂದು ಇಂಪಾರ್ಟೆಂಟ್ ಸಿಚುವೇಷನಲ್ಲಿ ಆ ಟೈಮಲ್ಲಿ ತಾನೇ ಆಕ್ಸಿಡೆಂಟ್ಲಿ ಅವರು ನನಗೆ ಸಿಕ್ಕಿದ್ದು. ಅವರು ಅಮೆರಿಕಲ್ಲಿ ಇರ್ತಾರೆ, ಇಲ್ಲಿ ಇರೋದಿಲ್ಲ. ಅವರು ಬೆಂಗಾಲಿಯವರು. ಅದಕ್ಕೆ ಹೇಳೋದು, ಯಾರಿಗೆ ಈ ಒಂದು ಹಸಿವು, ಈ ಒಂದು ಹಸಿವಿಗೆ ಯಾವುದು ಜಾತಿ ಧರ್ಮ ಭೇದ ಅದಿಲ್ಲ. ಇದು ಬಹಳ ಜೈವಿಕ ಮತ್ತು ದೈಹಿಕ ಒಳಗಡೆ ಅಂತರಂಗದಲ್ಲಿ ಆಗೋದು. ಅದಕ್ಕೆ ಯಾವುದೋ ನೀನು ಕನ್ನಡದೊಂದು ಸೊ ನಿಮಗೆ ಕನ್ನಡ ಅವರೇ ಒಬ್ಬರು ಬೇಕು ಆ ಥರ ಪ್ರಕೃತಿ ಹಂಗೆ ಯೋಚಿಸಿ, ಪ್ರಕೃತಿಗೆ ಬ್ರೈನ್ ಇಲ್ಲ. ಸೊ ಈ ದಾಹಕ್ಕೆ ಎಲ್ಲೋ ಒಂದು ಕಡೆ ಯಾವ ಒಂದು ಜೀವದಿಂದ ಇದಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ಪ್ರಕೃತಿನೇ ಒಂದು ಮಾರ್ಮಿಕವಾಗಿ ಒಂದು ದಾರಿ ಮಾಡ್ತು. ಅದರಿಂದ ನನ್ನ ಪರ್ಸ್ನಲ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಖಂಡಿತ ಆಗಿದೆ. ಅದರ ಜೊತೆಗೆ ನಾನು ಸಂಗೀತ ಮಾಡ್ಕೊಂಡು ಬಂದಿರೋ ಸಂಗೀತ ಕ್ಷೇತ್ರದಲ್ಲಿ ತಾನಾಗ್ತಾನೆ ಒಂದಷ್ಟು ಆಪರ್ಚುನಿಟೀಸು ಬರ್ತಾ ಇದೆ. ನನ್ನ ಕೆಲಸ ಹಾಗೆ ಮಾಡ್ತಾಯಿದ್ದೀನಿ. ಸೊ ಇದು ಏನಂದರೆ ಈ ಒಂದು ಸ್ಟೆಬಿಲಿಟಿ, ಆಪರ್ಚುನಿಟೀಸ್ ಬರಲಿ ಬರದೇ ಇರಲಿ, ಕೀರ್ತಿ ಬರಲಿ ಯಶಸ್ಸು ಬರದೇ ಇರಲಿ, ಅದಕ್ಕೂ ಮತ್ತು ನನ್ನ ಅಂತರಂಗದ ಒಂದು ಸಮತೋಲನಕ್ಕೂ ಸಂಬಂಧ ಇಲ್ಲ. ಸೊ ಅದೇನೇ ಆದ್ರೂ ಇದು ಅಂತರಂಗದ ಸಮತೋಲನವನ್ನು, ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದು ಅಂತರಂಗದ ಶಿಫ್ಟ್. ಸೊ ನನಗೆ ಪರ್ಸ್ನಲಿ ಅದೊಂದು ಅದೃಷ್ಟ ಅಷ್ಟು ಹೇಳ್ಬೋದು ಹೊರತು ಅದನ್ನು ನಾನು ಯಾರಿಗೂ ಕೊಡೋದಕ್ಕೆ ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಸ್ನೇಹಿತರು ನನ್ನ ಜೊತೆ ಕೂತ್ಕೊಂಡು ಸಾಕಷ್ಟು ವಿಚಾರಗಳು ಮಾತಾಡಬೇಕಾದ್ರೆ ನನ್ನ ಅನುಭವಗಳನ್ನ ತೋಡ್ಕೊಂಡಾಗ ಅವ್ರಿಗನ್ಸುತ್ತೆ ಏನೋ ಒಂದು ಇದರಲ್ಲಿ ಇದು ನಮ್ಮೊಳಗೆ ಹರಿತಾ ಇರೋವಂಥ ವಿಚಾರ, ಅದು ನ್ಯಾಚುರಲ್ ಆಗಿ ಬಂದಾಗ ಆ ದೇಹಕ್ಕೆ ಅಥವಾ ಆ ಜೀವಕ್ಕೆ ಏನಾದ್ರು ಒಂದು ಅರ್ಥ ಬರುತ್ತೆ ಅಷ್ಟೇ. ಇನ್ನು ಕಾಂತಾರ ಸಿನಿಮಾ 2022ರಲ್ಲಿ ಬಂದಂತಹ ಸಮಯದಲ್ಲಿ ಈ ಒಂದು ಸಾಂಗನ್ನು ನಿಮ್ಮ ಹತ್ರ ಹಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮೊದಲು ನೀವು ಈ ಒಂದು ಸಾಂಗನ್ನು ಹಾಡಲ್ಲ ಅಂದರೆ ನಾನೆಲ್ಲೋ ಹೊರಗಡೆ ಇದ್ದೀನಿ ಅನ್ನೋ ಹಾಡಲ್ಲ ಅಂತ ಡೈರೆಕ್ಟಾಗಿ ಹೇಳಲಿಲ್ಲ. ಬಟ್ ಹಾಡೋದಕ್ಕೆ ಕಷ್ಟ ಆಗ್ತಾಯಿದೆ, ಯಾಕಂದರೆ ನಾನು ಊರಲ್ಲಿಲ್ಲ. ಸೊ ಹೆಂಗೆ ಅವರಿಗೆ ಸ್ವಲ್ಪ ಅರ್ಜೆಂಟು ಇದ್ದಿದ್ದರಿಂದ ನಾನು ಬರೋದು ಇನ್ನೂ 3-4 ದಿವಸ ಆಗುತ್ತೆ ಹೆಂಗೆ ಅನ್ನುವ ಒಂದು ಕನ್ಫ್ಯೂಷನಲ್ಲಿ ಇತ್ತು. ಆಗಲೂ ಕೂಡ ನಿಮ್ಗೆ ಬೇಕಾದವರೊಬ್ರು ಮಾತನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಒಪ್ಕೊಂಡಿದ್ರಿ. ಅವ್ರ ಹೆಸರು ಗುಹಾ ಅಂತ, ಸವ್ಯಸಾಚಿ ಗುಹಾ ಅಂತ. ಅವ್ರ ಜೊತೆಗಿದ್ದೆ ನಾನು. ಆವಾಗ ಅವ್ರಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಬಟ್ ಅವ್ರಿಗೆ ವಾಪಸ್ ಕಾಲ್ ಮಾಡಿ ಮಾತಾಡು ಅಂತ, ಯು ಕ್ಯಾನ್ ಚೇಂಜ್ ಯುವರ್ ಸ್ಕೆಡ್ಯೂಲ್, ನೀನು ಹೇಳು ಅಂತ ಅವ್ರು ಹೇಳ್ದಾದ್ಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಅಜನೀಶ್ ಅವ್ರಿಗೆ ನಾನು ಹೇಳಿದೆ. ಆವಾಗ ಅವರು ರಿಷಬ್ ಸರ್ ಹತ್ರ ಒಂದ್ಸಲಿ ಮಾತಾಡಿಕೊಂಡು ಜಸ್ಟ್ ಒಂದು ಸ್ನಿಪ್ಪೆಟ್ನ ಕಳಿಸಿ ಸಾಹಿತ್ಯ ಮತ್ತು ರೆಫರೆನ್ಸ್ ಟ್ರ್ಯಾಕ್ ಕಳಿಸಿದ್ರು. ಹಾಡಿದೆ ನಾನು. ಆ್ಯಂಡ್ ಅವ್ರು ಹೇಳಿದ್ರು ಒಂದು 20 ಮಿನಿಟ್ಸಲ್ಲಿ ಕಾಲ್ಡ್ ಮೀ ಬ್ಯಾಕ್ ಆ್ಯಂಡ್ ಟೋಲ್ಡ್, ಇಲ್ಲ ನೀವೇ ಹಾಡಬೇಕು ಅಂತ ರಿಷಬ್ ಸರ್ ಹೇಳಿದ್ದಾರೆ. ಬಿಕಾಸ್ ಅವ್ರದ್ದು ಹಿಂದಿನ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲಿ ನಾನು ಅದು ವಾಸುಕಿ, ಹೌದು ವಾಸುಕಿ ವೈಭವ್, ಹೌದು. ಅವ್ರು ಬಂದಾಗ ಅವ್ರಿಗೆ ಇನ್ನೊಂದು ಸಾಂಗ್ಗೆ ಏನೋ ಅರೇಂಜ್ ಮಾಡ್ತಾಯಿದ್ದೆ ಸಾಂಗು. ಅಲ್ಲಿ ತನಕ ನಂಗೆ ಐಡಿಯಾನೇ ಇಲ್ಲ, ನಾನು ಹಾಡೋದು ಸಾಂಗ್ ಅರೇಂಜ್ಮೆಂಟು. ಅದೇ ಥರ ವಾಸುಕಿದೆ ಎಷ್ಟೋ ಬೇರೆ ಗೀತೆಗಳಿಗೆ ನಾನು ಅರೇಂಜ್ಮೆಂಟ್ಸ್ ಮಾಡ್ತಾಯಿರ್ತೀನಿ ಮ್ಯೂಸಿಕ್ದು. ಅದರಲ್ಲಿ ಭಿನ್ನ ಅಂತ ಒಂದು ಸಿನಿಮಾ, ಈ ಥರ ಆರ್ಟ್ ಸಿನಿಮಾ, ಎಷ್ಟೊಂದು ಬೇರೆ ಬೇರೆ ಥರದ
ಮಾಡೋ ಟೈಮಲ್ಲಿ ಪ್ರೋಗ್ರಾಮಿಂಗ್ ತಾನೆ ಅಂತ ಇದು ಒಂದು ಸಿನಿಮಾ ಅಂತ ಆವಾಗ ಅವ್ರು ಹೇಳಿದರು, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಸಿನಿಮಾ ಇದೆ, ಅದು ರಿಷಬ್ ಅವರು ಮಾಡ್ತಾ ಇದ್ದಾರೆ ಅಂತ. ಆವಾಗ್ಲೂ ನಾನು ಅರೇಂಜ್ ಮಾಡಿದ್ದಷ್ಟೇ, ಈ ಅಲೆಯೋ ಅಲೆಗೆ ಅಂತ ಒಂದು ಸಾಂಗ್ ಬರುತ್ತೆ, ಜಸ್ಟ್ ಮ್ಯೂಸಿಕ್ ಅರೇಂಜ್ ಮಾಡಿ ಒಂದಷ್ಟು ರೆಫರೆನ್ಸ್ ಟ್ರ್ಯಾಕ್ಸ್ನ ಹಾಡಿದ್ದಷ್ಟೇ. ವಾಯ್ಸ್ಗೆ ಬಿ ಜಿ ಎಮ್ಗೆ ಹಿಂಗಿದ್ರೆ ಐಡಿಯಾ ಚೆನ್ನಾಗಿರುತ್ತೆ, ಈ ಥರ ಇದ್ದರೆ ಇಂಟರ್ಲ್ಯೂಡ್ಸ್ಗೆ ಅನ್ನೋ ಥರ. ಬಟ್ ಅದು ನಾನೇ ಹಾಡ್ತೀನಿ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಹಾಡೋ ದಿವಸ ನನ್ನ ಗಂಟಲು ತುಂಬ ಒಂದು ಕೆಟ್ಟ, ತುಂಬ ಸ್ಟ್ರೈನ್ ಆಗಿ ಹೋರ್ಸಾಗಿತ್ತು. ಆ್ಯಂಡ್ ಹಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಆವತ್ತು. ಆದರೂ ವಾಸುಕಿ ಹೇಳಿದ್ರು, ಇಲ್ಲ ಈ ಥರನೇ ವಾಯ್ಸ್ ಬೇಕಿವಾಗ ಅಂತ. ಇದು ಒಳ್ಳೆ ಇದು ಹೆಂಗಪ್ಪ, ಸರಿ ಅಂತ ನಾನು ಹಾಡಿದೆ. ಆ್ಯಂಡ್ ವಾಸುಕಿ ಇಟ್ಟಿದ್ದು ನನ್ನ ಮೇಲೆ ಮತ್ತು ರಿಷಬ್ ಸರ್ ಇಟ್ಟಿದ್ದು ವಿಶ್ವಾಸ ಆ ಸಿನಿಮಾಲಿ ವರ್ಕ್ ಆಗಿದ್ದು ನನಗೆ. ಆಮೇಲೆ ಅದಾಗಿದ್ದು ಕೂಡಲೇ 2 ದಿವಸದಲ್ಲಿ ನಾನು US ಹೋಗಿದ್ದೆ. ಒಂದು US ಟೂರಲ್ಲಿ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಇದಕ್ಕೆ ಒಂದು ಯೂನಿವರ್ಸಿಟಿಲಿ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ಟಾಕ್ ಕೊಟ್ಟು ಕಾನ್ಸರ್ಟ್ ಕೊಡೋದಕ್ಕೆ ಅಲ್ಲಿ ಇದ್ದಾಗ ನನಗೆ ಫೋನ್ ಕಾಲ್ಗಳು ಯಾವ ರೀತಿ ಬರ್ತಾಯಿದೆ ಅಂದರೆ, ಇದೇನು ಈ ಥರ ನೀವು ಅಲೆಗೆ ಹಾಡಿರೋದು, ಜನಗಳೆಲ್ಲ ತುಂಬಾ ಆವಾಗಲಿಂದನೇ ಬಂತು. ಆವಾಗಲೂ ಆ ಪಾಯಿಂಟ್ ಬಂದಿತ್ತು, ಇದು ಫೀಮೇಲ್ ವಾಯ್ಸ್ ಹಾಡ್ದಂಗಿದೆ, ಫೀಮೇಲ್ ವಾಯ್ಸನ್ನ ಹೇಳಿ ದಿಸ್ ಈಸ್ ಮೈ ವಾಯ್ಸ್, ಇಫ್ ಯು ಥಿಂಕ್ ಫೀಮೇಲ್ ನಾನೇನು ಮಾಡಲಿಕ್ಕಾಗಲ್ಲ. ಬಟ್ ಇದು ಅಷ್ಟೇ, ಅದು ಹೈ ಪಿಚ್ಚು ಆ್ಯಂಡ್ ಆ ಥರ ರೇಂಜಲ್ಲಿ ಇರೋದ್ರಿಂದ ಮೇ ಬಿ ಬಿಕಾಸ್ ಆಫ್ ಮೈ ವಾಯ್ಸ್ ಕ್ವಾಲಿಟಿ ಬರೀ ಆಡಿಯೋ ಕೇಳೋರಿಗೆ ಆ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಸೊ ಇಟ್ಸ್ ಓಕೆ. ಸರ್, ಇನ್ನು ಕಾಂತಾರ ಸಿನಿಮಾದಲ್ಲಿ ಈಗ ನಾನು ನಿಮ್ಮನ್ನು ಮಾತಾಡ್ತಿದ್ದೀನಿ, ಇದಕ್ಕಿಂತ ಮುಂಚೆ ನಾನು ಬ್ರಹ್ಮಕಲಶ ಸಾಂಗ್ ಹಾಡಿದಂತಹ ಆ್ಯಬಿ ಅವ್ರನ್ನ ಕೇಳಿದಾಗಲೂ ಕೂಡ ಅಷ್ಟೇ, ಆ ಒಂದು ಸಾಂಗ್ ಪರ್ಟಿಕ್ಯುಲರ್ ಆಗಿ ಏನಿರುತ್ತೆ, ಪ್ರತಿಯೊಂದು ಸಾಂಗ್ ಆಗಿರ್ಬೋದು, ಆ ಒಂದು ಲಿರಿಕ್ಸ್ಗೆ ತಕ್ಕಂತೆ ವಾಯ್ಸ್ನ ಹುಡ್ಕೋದಾಗಿರ್ಬೋದು, ಆ ಫೈನಲ್ ಔಟ್ಪುಟ್ ಬರೋವರೆಗೂ ಕೂಡ ರಿಷಬ್ ಸರ್ ತುಂಬಾ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾರೆ ಅಂತ ಹೇಳಿದ್ದು. ಸೊ ಈಗ ಈ ಸಾಂಗ್ನು ಕೂಡ ನಿಮ್ಮ ಹತ್ರ ಹಾಡಿಸಿದ್ದಾರೆ, ಜೊತೆಗೆ ಈ ಹಿಂದಿನ ಸಾಂಗ್ನು ಕೂಡ ನಿಮ್ಮ ಹತ್ರನೇ ಹಾಡಿಸಿದ್ದಾರೆ. ಸೊ ರಿಷಬ್ ಸರ್ ಅವರ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸಿಂಗರ್ಸ್ಗಳ ವಿಷಯದಲ್ಲಿ ಹೇಗೆ ಅನ್ಸುತ್ತೆ ಸರ್? ಖಂಡಿತ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಿನಿಮಾಲಿ ಈಸ್ ದಿ ಡೈರೆಕ್ಟರ್. ಸೊ ಬಹುಶಃ ನಾನು ಡೈರೆಕ್ಟಾಗಿ ಈ ಸಿನಿಮಾ ಅಂದರೆ ಚಾಪ್ಟರ್ 1 ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಇಟ್ ವಾಸ್ ಮೋಸ್ಟ್ಲಿ ಅಜಿನೀಶ್ ಮತ್ತು ನಾನು. ಬಟ್ ಅವ್ರು ಖಂಡಿತ ಅಫ್ಕೋರ್ಸ್ ರಿಷಬ್ ಅವರು ಮತ್ತು ಅಜಿನೀಶ್ ಅವರು ಕಾನ್ಸ್ಟೆಂಟ್ಲಿ ಟಚ್ಚಲ್ಲಿ ಇದ್ದೇ ಇರ್ತಾರೆ. ಆ್ಯಂಡ್ ಮೆನಿ ಥಿಂಗ್ಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗಿರುತ್ತೆ, ಇದು ಓಕೆ ಅಂದು. ಆ್ಯಂಡ್ ಅಫ್ಕೋರ್ಸ್ ಅಜಿನೀಶ್ ಅವ್ರದ್ದು ಒಂದು ಫೈನಲ್ ಸೇ ಇರುತ್ತೆ, ಬಿಕಾಸ್ ಅವ್ರಿಗೆ ಸಮಾಧಾನ ಆಗಬೇಕು. ಅವ್ರು ರಾಗ ಸಂಯೋಜನೆ ಮಾಡಿರೋದ್ರಿಂದ ಅವ್ರಿಗೊಂದಷ್ಟು ಐಡಿಯಾ ಇರುತ್ತೆ, ಯಾವ ಸಾಹಿತ್ಯಕ್ಕೆ ಯಾವ ರೀತಿಯ ಭಾವನೆಯನ್ನು ನೀವು ವಾಯ್ಸ್ ಮುಖಾಂತರ ಹಾಕಬೇಕು ಅನ್ನೋದನ್ನು. ಅದು ನಮ್ಮ ಫಸ್ಟ್ ಗುರಿ. ಮ್ಯೂಸಿಕ್ ಡೈರೆಕ್ಟರ್ಗೆ ಫಸ್ಟ್ ಸಂತೋಷ ಪಡಿಸೋದು, ಆದಮೇಲೆ ಅವರು ಇದೊಂದು ಸಿನಿಮಾಗೆ ಮಾಡ್ತಾ ಇರೋದ್ರಿಂದ ಸಿನಿಮಾ ಡೈರೆಕ್ಟ್ರಿಗೂ ಒಪ್ಪಿಗೆ ಆಗೋವಂಥ ಕೆಲಸ ಅವರು ಮಾಡಬೇಕಾಗ್ತದೆ. ಅದು ಅವ್ರು ಮಾಡ್ಕೊಂಡಿರ್ತಾರೆ ಬಹುಶಃ, ಇಲ್ಲಾಂದರೆ ಇಲ್ಲಿ ತನಕ ಇದು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇದೆಲ್ಲ ಒಂದು ಚೈನ್, ಎಲ್ಲರೂ ಒಂದು ಸಿನಿಮಾದ ಬೆಟರ್ಮೆಂಟಿಗೆ ವರ್ಕ್ ಮಾಡ್ತಾ ಇರೋರು. ಸೊ ಕರ್ಮದ ಸಾಂಗ್ ಇದೆಯಲ್ಲ ಕಾಂತಾರ ಚಾಪ್ಟರ್ 1 ಸೊ ಎಷ್ಟೋ ಜನ ಅಂದ್ಕೊಳ್ತಾರೆ ಈ ಮೂವಿನಲ್ಲಿ ಸಾಂಗ್ಸ್ಗಳು ಕಡಿಮೆ ಇದೆ, ಆ ಒಂದು ಸಾಂಗ್ ಹಳೇದಂದರೆ ಕಾಂತಾರ ಸಿನಿಮಾದ ಕರ್ಮದ ಸಾಂಗನ್ನೇ ಈ ಮೂವಿನಲ್ಲೂ ಕೂಡ ಇಟ್ಟಿದ್ದಾರೆ ಅಂತ ತುಂಬ ಜನ ಮಾತನಾಡ್ಕೊಳ್ತಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಲಿರಿಕ್ಸ್ ಕೂಡ ಚೇಂಜ್, ಹಾಗೆ ಆ ಸಾಂಗ್ನ ಇಲ್ಲಿ ಕಾಪಿ ಪೇಸ್ಟ್ ಅಂತೂ ಆಗಿಲ್ಲ, ಮತ್ತೆ ಹಾಡಿದ್ದಾರೆ ಆ ಒಂದು ಸಾಂಗನ್ನು. ಸೊ ಒಂದಷ್ಟು ಲಿರಿಕ್ಸ್ ಕಂಪ್ಲೀಟಾಗಿ ಚೇಂಜ್ ಇದೆ ಅಲ್ಲ ಸರ್ ಇದರಲ್ಲಿ, ಸಿಚುವೇಶನ್ಗೆ ತಕ್ಕಂಗೆ ಒಂದಷ್ಟು ಸಾಂಗ್ ಚೇಂಜ್ ಇದೆ. ಸೊ ಈಗ ಆ ಒಂದು ಸಾಂಗನ್ನು ಸಿನಿಮಾದಲ್ಲಿ ನಾವು ಕೇಳಿರುವಂತಹ ಹಾಡಿರುವಂತಹ ಗಾಯಕರು ಡೈರೆಕ್ಟಾಗಿ ನನ್ನ ಎದುರು ಕೂತ್ಕೊಂಡು ಹಾಡ್ತಾರೆ ಅಂತ ಹೇಳಿದ್ರೆ ಕೇಳಲ್ಲ ಅಂತ ಹೇಳೋಕ್ಕಾಗುತ್ತಾ? ಖಂಡಿತವಾಗ್ಲೂ. ಈಗ ಲಿರಿಕ್ಸ್ ಜೊತೆಗೆ ಸರಿ, ಈ ಒಂದು ಸಿನಿಮಾದ ಒಂದು ಅಭಿಪ್ರಾಯ ಇದೆಯಲ್ಲ ಲಿರಿಕ್ಸ್ ಬಗೆಗೆ, ಜೊತೆಗೆ ಮತ್ತೆ ನೀವು ಈ ಸಾಂಗನ್ನು ಹಾಡಿರುವಂಥ ಬಗೆಗೆ ಆ ಒಂದು ವಿಚಾರವನ್ನು ತಿಳಿಸ್ತಾ ಆ ಸಾಂಗ್ನ ಹಾಡ್ಬೋದಾ? ಖಂಡಿತ. ಅಂದರೆ ಫಸ್ಟ್ ಕಾಂತಾರದ ಇದರಲ್ಲಿ 2022 ಅಲ್ವಾ, ಸೊ ಅದರಲ್ಲಿ ಫಸ್ಟ್ ಲೈನನ್ನು ಈ ಸರಿನೂ ಹಾಗೆ ಇಟ್ಕೊಂಡಿದ್ದಾರೆ. ಅಂದರೆ ಕರ್ಮದ ಕಲ್ಲನ್ನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಸೇಮ್ ಇರುತ್ತೆ, ಅದಕ್ಕೆ ಎರಡರಲ್ಲೂ ಬರುತ್ತೆ. ಬಟ್ ಅದರಲ್ಲಿ ಹಗೆಯಲ್ಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲ್ಲಿ ದೈವವು ಕಾಯದು ಅಂತ ಬರೋ ಕಡೆ, ಇಲ್ಲಿ ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ಅಂತ ಅದೊಂದು ಬರುತ್ತೆ, ಅದನ್ನು ನಾನು ನೋಡಿ ಹೇಳ್ತೀನಿ. ಇಲ್ಲಿ ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ಸೊ ಅಲ್ಲೇ ಸೆಕೆಂಡ್ ಲೈನೇ ಚೇಂಜ್ ಆಗೋಗಿದೆ. ಆಮೇಲೆ ದಿ ಓಲ್ಡರ್ ವರ್ಷನಲ್ಲಿ ಕತ್ತಲನ್ನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆ ಆಯಿತೇನು ಅಂತ. ಆಗಿನ ಸಿನಿಮಾದ ಕಂಟೆಕ್ಸ್ಟ್ಗೆ ಅದು ಪರ್ಫೆಕ್ಟಾಗಿ ಅದು ಮ್ಯಾಚ್ ಆಗುವಂಥದ್ದು. ಈಗಿನ ಸಿನಿಮಾಗೆ ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳುತ್ತೇನೋ. ವಾ, ಬ್ಯೂಟಿಫುಲ್ ಲಿರಿಕ್ಸ್. ಕನ್ನಡ ಸೂಪರಾಗಿ ಬರೆದಿದ್ದಾರೆ ನಮ್ಮ ತ್ರಿವಿಕ್ರಮ್.
ಆ್ಯಂಡ್ ಬಟ್ ಇದರಲ್ಲೂ ಅಷ್ಟೇ ಗರ್ಭದಲ್ಲೇ ಆದ ಗಾಯ ಅದೆಲ್ಲ ಸೇಮ್. ಲಾಸ್ಟಲ್ಲಿ ಪಶ್ಚಾತ್ತಾಪ ನನಗೆ ನಿಂಗೆ ಅದೆಲ್ಲ ಬಂದಾದ್ಮೇಲೆ ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ, ನಾಳೆಗೆ ಹೂ ಉದುರಿ ಕುಣಿಕೆ ಆಯಿತೇನೋ ಅನ್ನೋ ಒಂದು ರೀತಿಲಿ. ಅದರಲ್ಲೂ ಕುಣಿಕೆಯಾಗದೇನೋ ಅಂತ ಒಂದು ಸಣ್ಣ ಚೇಂಜ್ ಇದೆ ಅದರಲ್ಲೂ ಇದರಲ್ಲಿ ಏನೋ. ಐ ಥಿಂಕ್ ದಟ್ ಈಸ್ ವಾಟ್ ಐ ರಿಮೆಂಬರ್. ಆಯಿತೇನೋ ಆಗದೇನೋ ಅದೊಂದು ನನ್ನ ಜ್ಞಾಪಕ ಇರೋಷ್ಟು ಇವಾಗ ಸದ್ಯಕ್ಕೆ. ಆ್ಯಂಡ್ ಸೆಕೆಂಡ್ ಚರಣ ಫುಲ್ ಹೊಸದು ಈ ಸಲ. ಅದ್ರಲ್ಲಿ ಸೆಕೆಂಡ್ ಚರಣನೇ ಇರಲಿಲ್ಲ. ಎಸ್, ಅದಕ್ಕೆ ಈಗಿನ ಇದರಲ್ಲಿ ತುಂಬ ಸೀನ್ಸ್ಗೆ ಅದು ತುಂಬ ಚೆನ್ನಾಗಿ. ಹೌದೌದು, ಸಾವಿಗಿಂತ ಘೋರ ಶಾಪ ಈ ಬದುಕು ಅನ್ನೋ ರೀತಿಲಿ ಲಾಸ್ಟಲ್ಲಿ ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು ಆ ವಿಧಿಯಾಡೋ ಆಟಕ್ಕೆ ದಾಳವಾಯಿತೇನೋ ಅನ್ನೋ ರೀತಿಲಿ ಮಾಡಿದ್ದದು. ಓಕೆ, ಅಂದರೆ ನಿಮ್ಗೆ ಅರ್ಧ ಕಥೆನೇ ಸಿಕ್ಬಿಡುತ್ತೆ. ಕೂಲಂಕುಷವಾಗಿ ನೋಡ್ತಾ ಹೋದರೆ ಆ ಕತೆಗೂ ಅವ್ರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿರೋದಕ್ಕೂ ಆ ದೃಶ್ಯಗಳಿಗೂ ಕೂಡ ತುಂಬ ಸಂಬಂಧ ಇದೆ. ಖಂಡಿತ ಇಂಟೆನ್ಸ್ ಅಲ್ವಾ, ತುಂಬ ಇಂಟೆನ್ಸ್ ಸೀನ್ ಆ್ಯಂಡ್ ಅದಕ್ಕೆ ಕನೆಕ್ಟ್ ಆಗುತ್ತೆ. ನಾನು ಈ ಸಲ ರೀಸೆಂಟ್ ಇದನ್ನೇ ಹಾಡ್ತೀನಿ ಬಿಕಾಸ್ ಅದರಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನೋ. ಆಹಾ ಹೇ ಹೋ ರೇ ನಾ ಆರೆ ಆರೋ ಮೇರಾ ನೀನು ರೇ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ. ಪಶ್ಚಾತ್ತಾಪ ನಂಗೆ ನಿಂಗೆ ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಹೂದುರಿ ಕುಣಿಕೆಯಾಯಿತೇನೋ. ಆಹಾ ಹೇ ಓ ರೇ ನಾ ಆರೆ ಆರೋ ಮೇರಾ ನೀನು ರೇ. ಓ ಸಾವಿಗಿಂತ ಘೋರ ಶಾಪ ಈ ಬದುಕು ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ಆದಿಯಲ್ಲೇ ಅಂತ್ಯವುಂಟು ಎಲ್ಲದಕ್ಕೂ ನಡೆವೆ ನೀನದರ ಸುಳಿವು ಸಿಗಲಾರದೆ. ನೆತ್ತರಾಗಿ ಹೋಯ್ತೆ ಹೆತ್ತ ತಾಯ ಎದೆ ಹಾಲು ಅದ ಪಾಪದಲ್ಲಿ ಹೇಳು ಯಾರದೆಷ್ಟು ಪಾಲು. ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು ಆ ವಿಧಿಯಾಡೋ ಆಟಕ್ಕೆ
ದಾಳವಾಯಿತೇನೋ ಆಹಾ ಹೇ ಹೋ ರೇ ನಾ ಆರೆ ಆರೋ ಮೇರಾ ನೀನೋ ರೇ. ಸೂಪರ್, ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ಯಾಕಂದ್ರೆ ಹುಡುಕಿದ್ರು ಸಿಗಲ್ಲ ಲಿರಿಕ್ಸ್ ಇವಾಗ. ಸೊ ಇವಾಗ ನಿಮ್ಗೆ ಕನ್ಫರ್ಮ್ ಆಯ್ತು, ಮೇಲ್ ಪರ್ಸನ್ ಇಸ್ ಸಿಂಗಿಂಗ್ ದಿಸ್. ಇವಾಗ 100% ಕನ್ಫರ್ಮ್ ಆಯ್ತು ಸರ್. ಎಸ್ಪೆಷಲಿ ಒಂದು ಸಾಹಿತ್ಯವನ್ನ ನೋಡಿದಾಗ ಪ್ರತಿ ಸಲ ಹಾಡ್ಬೇಕಾದ್ರೆ ನಂಗೆ ಇದೊಂದು ಹೊಸ ಅನುಭವ. ಆ್ಯಂಡ್ ಇದು ಹಾಡಿಸುತ್ತೆ, ನಮ್ಗೆ ಖುಷಿ ಕೊಡಿಸುತ್ತೆ. ಈ ಕಂಪೋಸಿಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅಂದರೆ ರಿಯಲಿ ಹಾರ್ಟ್ ಫೆಲ್ಟಾಗಿ ಹೇಳ್ತಾ ಇರೋದೇನೆಂದರೆ, ಹಾಡ್ಬೇಕಾದ್ರೆ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಹಾಗೆ ನುಡಿಸ್ತಾ ಹಾಡ್ತಾ ಇರ್ಬೇಕಾದ್ರೆ ಆ ಸಾಹಿತ್ಯಕ್ಕೆ, ಆ ಟ್ಯೂನಿಗೆ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ಹಾಡೋರಿಗೆ ಸುಲಭ ಮಾಡಿಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿ. ಸೊ ನನಗೆ ಅದೇ ಐ ಆಮ್ ಲಕ್ಕಿ. ಯಾಕಂದ್ರೆ ಸಿನಿಮಾನ ನೋಡುವಾಗ ಒಂದು ಕಡೆ ತಾಯಿನ ಕಳ್ಕೊಂಡಿರೋದು, ಮತ್ತೊಂದು ಕಡೆ ಮಗನನ್ನ ಕಳ್ಕೊಂಡಪ್ಪ. ಸೊ ಎರಡಕ್ಕೂ ಸಿಂಕ್ ಆಗೋ ಥರದಲ್ಲಿ ಆ ಸಾಹಿತ್ಯ ಬಂದಾಗ, ವಾಯ್ಸ್ನ ಕೇಳುವಾಗ ನಿಜವಾಗ್ಲೂ ತುಂಬ ಕಾಡುತ್ತೆ ಈ ಒಂದು ಸಾಂಗ್. ಸೊ ಕನ್ಫರ್ಮ್ ಆಯಿತು, ಆ ಒಂದು ಲಿರಿಕ್ಸ್ ಬೇರೆ, ಈ ಒಂದು ಲಿರಿಕ್ಸ್ ಬೇರೆ. ಆ ಸಾಂಗ್ ಇದಲ್ಲ, ಈ ಸಾಂಗ್ ಅದಲ್ಲ, ಸ್ಟಾರ್ಟಿಂಗ್ ಮಾತ್ರ ಒಂದೇ ಇದೆ. ಎಸ್ ಸರ್, ಇನ್ನು ನೀವು ಅಜನೀಶ್ ಅವರ ಬಗ್ಗೆ ಹೇಳಿದ್ರಿ. ಈಗಂತೂ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಎಲ್ಲೇ ನೋಡಿದ್ರು ಕೂಡ ಅಜನೀಶ್ ಅವರೇ ಸಂಗೀತ ನಿರ್ದೇಶಕರು. ಎಂತಹ ಒಂದು ಮ್ಯೂಸಿಕ್ಗೂ ಕೂಡ ಸೈ, ಅದು ಮಾಸ್ ಆಗಿರ್ಬೋದು ಅಥವಾ ಕ್ಲಾಸ್ ಆಗಿರ್ಬೋದು, ಎಲ್ಲದಕ್ಕೂ. ಸೊ ಕಾಂತಾರ ಅಂತ ಬಂದಾಗ BGM ಇಂದ ಹಿಡಿದು ಆ ಒಂದು ಸಾಂಗ್ಗಳು ಕೂಡ ಎಷ್ಟು ಜನಕ್ಕೆ ಕಾಡುತ್ತೆ. ಹೊರಗಡೆ ಬಂದ್ರೂ ಕೂಡ BGM ಸೌಂಡ್ ಆಗಿರ್ಬೋದು, ಜೊತೆಗೆ ಸಾಂಗ್ಸ್ಗಳಾಗಿರ್ಬೋದು. ಸೊ ಅಜನೀಶ್ ಅವರ ಜೊತೆಗೆ ಕೆಲಸ ಮಾಡಿದಂತಹ ಅನುಭವ ಸರ್, ಎಂತಹ ಬಾಂಡಿಂಗ್ ಇದೆ? ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಖಂಡಿತವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಇದೆ. ಒನ್ ಥಿಂಗ್, ಇಬ್ರಿಗೂ ಒಬ್ರ ಈಚ್ ಆ್ಯಂಡ್ ಬೋತ್ ಆಫ್ ಅಸ್ಗೆ ನಮಗೆ ಬಹಳ ಗೌರವ ಇದೆ. ಅವ್ರಿಗೂ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಬಹಳ ಇದೆ. ಆ್ಯಂಡ್ ಸೆಲ್ಫ್ ಮೇಡ್ ಮ್ಯೂಸಿಷಿಯನ್, ಖಂಡಿತ ಕಷ್ಟಪಟ್ಟು ಸಾಕಷ್ಟು ವರ್ಷದಿಂದ ಒಂದು ಒಳ್ಳೆ ಪ್ರೋಗ್ರಾಮರ್ ಆಗಿರೋ ಟೈಮಿಂದ ನಾನು ಅವ್ರ ಬಗ್ಗೆ ಕೇಳ್ಪಟ್ಟೆ. ಕೇಳಿದ್ದವರು ಜೊತೆಗೆ ನಾವು ಪ್ಯಾರಲಾಗಿ ಬೇರೆ ಬೇರೆ ರೀತಿಯಲ್ಲಿ ಬೆಳ್ಕೊಂಡ್ಬಂದವರು ಆ ರೀತಿಯಲ್ಲಿ. ಆ್ಯಂಡ್ ಬಟ್ ಅವ್ರ ಪ್ರೋಗ್ರಾಮಿಂಗಲ್ಲಿ ಅವ್ರ ಪ್ರೋಗ್ರಾಮಿಂಗ್ ವಿಚಾರವಾಗಿ ನನಗೆ ಸಾಕಷ್ಟು ಜೆನ್ಯೂನ್ ಅಪ್ರಿಸಿಯೇಷನ್ ಇದೆ. ಅವರು ತರುವಂಥ ಸೌಂಡ್ಸು, ಅವರು ತರುವಂತಹ ಒಂದು ಇಮೇಜರಿ ಇದೆಯಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಅವ್ರದ್ದು ನಂಟು ಬಂದಾದ ನಂತರ ಫಸ್ಟ್ ಕಾಂತಾರ ಟೈಮಿಂದ, ವಿಕ್ರಾಂತ್ ರೋಣ ಟೈಮಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಅವರು ಕಾನ್ಸ್ಟೆಂಟ್ಲಿ ಅವ್ರ ಸೌಂಡಿಂಗ್ ಮೇಲೆ, ಅವರ ಮ್ಯೂಸಿಕ್ಯಾಲಿಟಿ ಮೇಲೆ, ಮತ್ತು ಆ ಒಂದು ಕಂಪ್ಲೀಟ್ ಡಿಸೈನಿಂಗ್ ಅಂತೀವಲ್ಲ, ಅದನ್ನು ಯಾವಾಗಲೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇಡ್ತಾ ಬಂದಿದ್ದಾರೆ. ಸರ್ಪ್ರೈಸ್ ಅನ್ನೋದಲ್ಲದೆ ಆ ಸಿನಿಮಾಗೆ ವರ್ಕ್ ಆಗುವ ರೀತಿಲಿನೂ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಬೆಸ್ಟ್ ವಿತ್ ವಾಟ್ ಎವರ್ ಟೈಮ್ ಹಿ ಹ್ಯಾಸ್. ಸೊ ಅದಕ್ಕೆ ಖಂಡಿತ ನನಗೆ ಅವ್ರ ಮೇಲೆ ಒಂದು ಅಪ್ರಿಸಿಯೇಷನ್ ಖಂಡಿತ ಇದೆ. ಅದು ಬಿಟ್ಟು ಆ್ಯಸ್ ಎ ಪರ್ಸ್ನಲ್ ಫ್ರೆಂಡ್ ಇಟ್ಸ್ ಡಿಫ್ರೆಂಟ್. ನಮ್ಮದೊಂದು ಒಳ್ಳೆಯ ಒಂದು ಬಾಂಧವ್ಯ ಇದೆ. ಸರ್ ಹೇಗೆ ಸರ್ ಅಜನೀಶ್ ಸರ್? ಯಾವಾಗಲೂ ವೆರಿ ಸಿಂಪಲ್, ಇಲ್ಲ ಅವ್ರು ಹಾಗೆ, ಅವ್ರು ಈಸ್ ವೆರಿ ಸಿಂಪಲ್, ವೆರಿ ಡೌನ್ ಟು ಅರ್ತ್. ಇಟ್ಸ್ ನಾಟ್ ಲೈಕ್ ಹಿಂದೆ ಮುಂದೆ ಇಲ್ಲ. ಅವ್ರು ನೀವೇನು ಹೇಳಿದ್ರಿ ಕರೆಕ್ಟ್. ಈಸ್ ಸೈಲೆಂಟ್, ಈಸ್ ಎ ವೆರಿ ವೆರಿ ಸ್ವೀಟ್. ಅಂದ್ರೆ ಹೇಳ್ತಾರಲ್ಲ ಇವಾಗ ಹಂಬಲ್, ಅದಿದೆ ಮೇನ್ ಇದೆ. ತುಂಬಾ ಮಾತನಾಡಿ ನಾನು ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಸೈಲೆಂಟ್ ಆಗಿದ್ದೆ ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋ ಕ್ಯಾಟಗರಿ ಅಜನೀಶ್ ಸರ್ ಅವ್ರದ್ದು ಬರುತ್ತೆ. ಅಂದರೆ ಕೆಲಸ ಇಟ್ಟಿದ್ದಾರೆ. ಸೊ ಈ ಇದು ಹೆಮ್ಮೆ ಅಲ್ವಾ ಕರ್ನಾಟಕಕ್ಕೆ ಈ ಥರ ಒಂದು ಸೆಲ್ಫ್ ಏನಂತಾರೆ, ಅವರಾಗ ಸೆಲ್ಫ್ ಮೇಡ್ ಮ್ಯೂಸಿಷಿಯನ್ ಅಂದಾಗ ಖುಷಿ ಪಡ್ಬೇಕು. ಟ್ಯಾಲೆಂಟ್, ಈ ಪ್ರಕೃತಿ ಯಾವ್ಯಾವ ರೀತಿಲಿ ಒಂದೊಂದು ಬ್ರೈನ್ಗಳಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಅದರ ಒಂದು ಲೀಲೆಯನ್ನು ನಾನು ಅಪ್ರಿಷಿಯೇಟ್ ಮಾಡೋ ರೀತಿ ಇದು. ಬಿಕಾಸ್ ಇಟ್ ಚೂಸಸ್ ಪೀಪಲ್, ಅದು ಮಾಡಿಸ್ತಾ ಇದೆ ಅದ್ಭುತವಾಗಿ. ಅವರು ಒಂದು ಹಂಬಲ್ ಅಂತ ಹೇಳೋದಕ್ಕೆ ಒಂದು ಸಿಂಪಲ್ ಏನಂದರೆ, ನನಗೆ ಈ ಸಿನಿಮಾದ ಕಾಂತಾರ ಚಾಪ್ಟರ್ 1ಗೆ ತಿರುಗು ಹಾಡಬೇಕು ಅಂತ ಆದಮೇಲೆ ಒಂದ್ಸಲಿ ಸ್ಟುಡಿಯೋಗೆ ಬನ್ನಿ ವೆಂಕಿ, ಒಂದ್ಸಲಿ ಡಿಸ್ಕಸ್ ಮಾಡೋಣ ಈ ಸಾಂಗ್ ವಿಚಾರದಲ್ಲಿ, ಪ್ಲಸ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ದೂ ಒಂದಷ್ಟು ಡಿಸ್ಕಸ್ ಮಾಡಬೇಕಾದಂಥ ವಿಚಾರದಲ್ಲಿ ಕರೆದ್ರು. ನಾವೊಂದು ನೈಟ್ ಹೋದೆ ಅಲ್ಲಿ, ಹೋಲ್ ನೈಟ್ ಈ ವಾಸ್ ವರ್ಕಿಂಗ್. ಸೊ ನಾನು ಅಲ್ಲಿ ಹೋದಾದಮೇಲೆ ಎಲ್ಲ ಹಾಡು ಕೇಳಿಸಿದ್ರು ಬಿಫೋರ್ ದಿ ರಿಲೀಸ್. ಕೇಳಿಸ್ಬಿಟ್ಟು ಪ್ರತಿ ಹಾಡಿನೂ ಕೇಳಿಸಿ, ಪ್ರತಿ ಚರಣ ಪಲ್ಲವಿ ಆದಮೇಲೆ ಸ್ಟಾಪ್ ಮಾಡಿ, ವೆಂಕಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ರಿವ್ಯೂ ಏನು, ನಿಮಗೇನು ಅನಿಸುತ್ತೆ. ಯಾಕೆ ಹೀ ಈಸ್ ಆಲ್ರೆಡಿ ಎ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಇಡೀ ಕರ್ನಾಟಕ ಒಪ್ಕೊಂಡಿದೆ, ಇಡೀ ವರ್ಲ್ಡ್ ಒಪ್ಕೊಂಡಿದೆ. ಯಾಕೆ ನಾನೊಂದು ಸಿಂಗರಾಗಿ ಹೋಗಿರೋದು, ಯಾಕೆ ಪ್ರತಿ ಹಾಡನ್ನು ನನಗೆ ತೋರಿಸಿ ಒಂದೊಂದು ಲೈನನ್ನು ಕೇಳಿಸಿ ನಿಮ್ಮ ರಿವ್ಯೂ ಏನು, ಇದಂಗಿದೆ. ನಾನು ಹೋಗಿರೋ ಕರ್ಮ ಸಾಂಗ್ ಹಾಡಲಿಕ್ಕೆ, ಬಟ್ ಅದು ಅವ್ರ ಗುಣ. ಟೈಮ್ ತೊಗೊಂಡು ಕರೆದಾಗ
ನೀಟಾಗಿ ಅವ್ನ ಗೌರವದಿಂದ ನಮ್ಮನ್ನ ನೋಡ್ಕೊಳ್ಳೋದಲ್ಲದೆ ಅವ್ರು ರಿವ್ಯೂ ತೊಗೊಂಡು ನಾನು ಅಕಸ್ಮಾತ್ ಏನೋ ಹೇಳಿದಿದ್ರೆ ಅವ್ರು ಅದನ್ನು ಆ ಥರ. ಸೊ ಅಫ್ಕೋರ್ಸ್ ಅದು ಟೀಮ್ದು ಫೈನಲ್ ಡಿಸಿಷನ್ ಆದ್ರೂ ಕಿವಿ ಕೊಡ್ತಾರೆ ಅಂತ ನಾವು ಹೇಳೋದಕ್ಕೆ ಅಂದ್ರೂ ನಾನೇನು ಹೇಳಿಲ್ಲ ಅದ್ಭುತವಾಗಿದೆ ಅಂದು ಇಷ್ಟು ಚೆನ್ನಾಗಿ ಮಾಡಿ ಆ ಥರ ಮಾಡೋದು ಕಷ್ಟ ಇದೆ. ನಾನು ಮ್ಯೂಸಿಷಿಯನ್ನು, ನಾವು ಇಂಡಸ್ಟ್ರಿಲಿ ಮಾಡ್ಕೊಂಡು ಬಂದಿರೋದು, ಸಾಕಷ್ಟು ಟೈಮ್ ಕೊಡಬೇಕು ಆ ಥರ ಸೌಂಡ್ ತೆಗಿಬೇಕಂದ್ರೆ. ನಾವು ಸುಮ್ಮನೆ ಆಚೆ ಒಂದು ಮೂವಿ ನೋಡಿ ಹೇಳಿಬಿಡ್ತೀವಿ ಹಿಂಗಿದೆ, ಒಂದು ರಿವ್ಯೂ ಕೊಡೋದು ಈಸಿ. ಬಟ್ ಅದರ ಹಿಂದೆ ಎಷ್ಟು ದಿವಸಗಳು, ಎಷ್ಟು ನೈಟ್ಗಳು ತುಂಬ ಕೆಲಸ ಮಾಡಿರ್ತಾರೆ ಖಂಡಿತ. ಆ ರೀತಿ ಅಜನೀಶ್ ಬಗ್ಗೆ ಅಂತ ಕೇಳಿದಾಗ ಈ ಒಂದು ನಿಜವಾಗ್ಲೂ ಸ್ವೀಟ್ ಆ್ಯಂಡ್ ವೆರಿ ಹಂಬಲ್. ಓಕೆ, ಅಜನೀಶ್ ಸರ್ ಅವ್ರ ಜೊತೆಗೆ ಮಾತ್ರ ಅಲ್ಲ, ಸರ್ ಅವರು ಅರ್ಜುನ್ ಜನ್ಯ ಸರ್ ಅವರ ಜೊತೆಗೂ ಕೂಡ ಒಳ್ಳೆಯ ಬಾಂಡಿಂಗ್ ಇದೆ. ಯಾಕಂತ ಹೇಳಿದ್ರೆ ಹೆಬ್ಬುಲಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರು ಅರ್ಜುನ್ ಜನ್ಯ ಸರ್. ಬಟ್ ಅರ್ಜುನ್ ಜನ್ಯ ಸರ್ ಅವರು ಎಲ್ಲಾದರೂ ಒಂದು ಕಡೆ ಕಾನ್ಸರ್ಟ್ನ ಇಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಾವು ಬಹುಶಃ ವೆಂಕಟೇಶ್ ಸರ್ ಅವ್ರನ್ನ ನೋಡಿರ್ತೀವಿ. ಸರ್, ಅರ್ಜುನ್ ಜನ್ಯ ಸರ್ ಅವರ ಜೊತೆಗೆ ಕೆಲಸ ಮಾಡಿದಂಥ ಬಹಳ ಸೀನಿಯರ್ ಮ್ಯೂಸಿಷಿಯನ್. ನನಗೆ ತುಂಬ ಅಂದರೆ ಅವರ ಗುಣ ಎಷ್ಟು ಗ್ರೌಂಡೆಡ್ ಅಂದರೆ, ಅವರು ಇದೆಲ್ಲದನ್ನು ನೋಡ್ತಾ ಎಟ್ ಅವರ ಪ್ರಾಮಾಣಿಕತೆ ನನಗೆ ಕಣ್ಣಿಗೆ ಬರುತ್ತೆ. ಅವರ ಟ್ಯಾಲೆಂಟ್ ಮತ್ತು ಅವರಲ್ಲಿ ನಾನೇನು ಮಾಡಬಲ್ಲೆ, ನಾನೇನು ಮಾಡಲಿಕ್ಕೆ ಆಗಲ್ಲ ಅನ್ನುವ ಒಂದು ಆ ಒಂದು ಸೆಲ್ಫ್ ಅನಾಲಿಸಿಸ್ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಆದ್ದರಿಂದ ಅವರು ಇಷ್ಟು ವರ್ಷ ಈ ರೀತಿ ಅವರು ಫೀಲ್ಡಲ್ಲಿ ಒಂದು ಮುಂದೆ ಆ ರೀತಿ ಅಷ್ಟು ಸ್ಟೇಬಲ್ ಆಗಿ ತೊಗೊಂಬರ್ಲಿಕ್ಕೆ ಸಾಧ್ಯ ಆಗಿರೋದು ಅದರಿಂದನೇ. ಅವರ ಒಂದು ಸೆಲ್ಫ್ ಅನಾಲಿಸಿಸ್ ಅಮೇಝಿಂಗ್. ಆ್ಯಂಡ್ ನನ್ನ ಒಬ್ಬ ಸ್ನೇಹಿತ ಶಕ್ತಿಧರ್ ಅಂತ ಫ್ಲಾಟಿಸ್ಟ್, ಅವರು ನನ್ನ ಅರ್ಜುನ್ ಸರ್ ಹತ್ರ ಆವಾಗ ತುಂಬ 2014 ಆ ಟೈಮಲ್ಲಿ, ಆವಾಗ ಹೆಬ್ಬುಲಿ, ಮುಕುಂದ ಮುರಾರಿ, ತಾರಕ್ ಇದೆಲ್ಲ ಬರ್ತಾಯಿದ್ದ ಟೈಮು. ಆವಾಗ ಅವ್ರಿಗೆ ಸಿನಿಮಾಲಿ ಅಫ್ಕೋರ್ಸ್ ಅವ್ರು ಆಲ್ರೆಡಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಆವಾಗ ಅವ್ರಿಗೆ ಕಾನ್ಸರ್ಟ್ಸ್ಗೆಲ್ಲ ತುಂಬ ಕಾನ್ಸರ್ಟ್ಸ್ ಕರೆಗಳು ಬರ್ತಾಯಿರೋ ಟೈಮಲ್ಲಿ ನನ್ನ ಫ್ರೆಂಡ್ ಸಲಹೆ ಕೊಟ್ಟು ಅರ್ಜುನ್ ಸರ್ಗೆ, ನಿಮ್ಮ ಕಾನ್ಸರ್ಟ್ಸ್ಗೆ ಬೇರೆ ರೀತಿಯಾದಂಥ ಒಂದು ಪ್ರೆಸೆಂಟೇಷನ್ ಬೇಕಾಗಬಹುದು, ಅಂದರೆ ಟ್ರ್ಯಾಕ್ ಹಾಕ್ಕೊಂಡು ಅದೊಂದು ಮಾಡೋದು ಒಂದು, ಇನ್ನೊಂದು ನಾವು ಲೈವ್ ಮ್ಯೂಸಿಷಿಯನ್ಸ್ನ ಇಟ್ಕೊಂಡೇ ಆ ಒಂದು ಸೌಂಡ್ ತರೋದು ಇಟ್ಸ್ ಎ ಸವಾಲು. ಟ್ರ್ಯಾಕ್ ಹಾಕಿದ್ರೆ ಬರುತ್ತೆ, ಬಟ್ ಲೈವ್ ಮ್ಯೂಸಿಷಿಯನ್ಸಲ್ಲಿ ತುಂಬ ಜನ ಬೇಕಾಗುತ್ತೆ. ಆ್ಯಂಡ್ ಕಾನ್ಸರ್ಟ್ ಅಂದಾಗ ಒಂದು ಬಜೆಟ್ಟು, ಆರ್ಟಿಸ್ಟ್, ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಇರೋದರಲ್ಲಿ ಒಂದು ಟೀಮ್ ಮಾಡಿ ಅದಕ್ಕೆ ಹೆಂಗೆ ನಾವು ಇನ್ನೂ ಚೆನ್ನಾಗೇ ಲೈವ್ ಆರ್ಟಿಸ್ಟ್ಗಳನ್ನೇ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗಾಗಿ ಮಾಡಬಹುದು ಅನ್ನೋ ಒಂದು ಪರಿಯಲ್ಲಿ ನನ್ನ ಶಕ್ತಿ ಕರ್ಕೊಂಡು ಹೋಗಿದ್ದರು. ಆವಾಗ ಅದೇ ಹಂಬಲ್ ಇದರಲ್ಲಿ ನನಗೆ ಟೋಟಲ್ ಫ್ರೀಡಮ್ ಕೊಟ್ಟು, ಸರ್ ನೀವು ಮಾಡಿ, ಅವರೇ ಮಾಡಿರೋ ಹಾಡು ಅವರೇ ಮಾಡಿರ್ತಾರೆ ಬಿ ಜಿ ಎಮ್ಸ್ ಎಲ್ಲ, ಬಟ್ ಸರ್ ನೀವು ಸ್ಟೇಜಿಗೆ ಚೇಂಜ್ ಮಾಡಿ, ಬೇಕಾದ್ರೆ ಬಿ ಜಿ ಎಮ್ ಬೇರೆ ಥರ ಮಾಡಿ, ಇದನ್ನು ಮಾಡಿ ಅಂತ ಅವ್ರ ಕಂಪೋಸಿಷನ್ನ ಫ್ರೀಡಮ್ ಕೊಟ್ಟು ನಮ್ಮನ್ನು ಆ ಟೈಮಲ್ಲಿ ಚೆನ್ನಾಗಿ ಬೆಳೆಸಿದ್ರು. ಸೊ ಹೀ ಸೀನಿಯರ್, ನನಗಿಂತ ತುಂಬ ಸೀನಿಯರ್ ಅರ್ಜುನ್ ಸರ್. ಸೊ ಆದ್ದರಿಂದ ಅವ್ರು ಆ ಟೈಮಲ್ಲಿ ಸಾಕಷ್ಟು ಫ್ರೀಡಮ್ ಇತ್ತು. ನಾವು ಮ್ಯೂಸಿಕ್ ಮಾಡೋ ಟೈಮಲ್ಲಿ ಒಂದು ಟೀಮು ಇತ್ತು, ಒಳ್ಳೊಳ್ಳೆ ಕಾನ್ಸರ್ಟ್ಸ್ ಮಾಡಿದ್ವಿ ಆವಾಗ, ತುಂಬ ಇಂಟ್ರೆಸ್ಟಿಂಗ್. ಆವಾಗ ಇದು ಎಲ್ಲ ಇರೋದು ತುಂಬ ಡಿಫ್ರೆಂಟ್ ಅಪ್ರೋಚ್ ಮ್ಯೂಸಿಕಲಿ ಮಾಡಿದ್ವಿ. ಸೇಮ್ ಸಾಂಗ್ಸೇ ಡಿಫ್ರೆಂಟ್ ಅಪ್ರೋಚ್, ಚೆನ್ನಾಗಿತ್ತು ಅದೊಂದು ಟೈಮ್. ಆಮೇಲೆ ವಿ ಹ್ಯಾಡ್ ಲಾಟ್ ಆಫ್ ಗುಡ್ ಮೆಮೊರೀಸ್ ವಿತ್ ಹಿಮ್. ಜಸ್ಟ್ ಇಷ್ಟೇ ಸಾಂಗ್ ಅಲ್ಲ ಸರ್, ಇನ್ನೂ ಒಂದು ಸಾಂಗ್ ಆಡಿದ್ದಾರೆ. ರೀಸೆಂಟ್ ಆಗಿ ವಾಮನ ಸಿನಿಮಾ ಬಂದಿತ್ತು. ವಾಮನ ಸಿನಿಮಾದಲ್ಲಿ ಅಮ್ಮ ಮಗನ ಸೆಂಟಿಮೆಂಟ್ನ ಒಂದು ಸಾಂಗ್ ಇದೆ, ಕಂದ ಕಂಡ ಕನಸು ಸಾಂಗ್. ಈ ಸಾಂಗ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಲಾಂಚ್ ಮಾಡಿದ್ರು, ನೆನಪಿದ್ರೆ. ಸೊ ಆ ಒಂದು ಸಾಂಗನ್ನು ಹಾಡಿರೋದು ಕೂಡ ವೆಂಕಟೇಶ್ ಸರ್ ಅವರು. ಸೊ ಈಗ ಆ ಸಾಂಗ್ ಬಗ್ಗೆ, ಜೊತೆಗೆ ಆ ಸಾಂಗನ್ನು ಹಾಡಿಸುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಸರ್, ಏನು ಹೇಳ್ತೀರಾ ಸರ್? ಆ ಸಾಂಗ್ ಹಾಡ್ಬೋದಾ? ಖಂಡಿತ ಹಾಡ್ಬೋದು. ಅದು ಅಜನೀಶ್ ಅವ್ರದ್ದು ಮ್ಯೂಸಿಕ್. ಅವ್ರ ಜೊತೆ ನಮ್ಮ ಇವರು ಬಾಬಿ ಮ್ಯಾಮ್ ಇದ್ದಾರೆ, ಅವರು ನನಗೆ ಇದಕ್ಕೆ ಫಸ್ಟ್ ಕಾಲ್ ಮಾಡಿದರು, ಅವರೇ ರೆಫರೆನ್ಸ್ ಟ್ರ್ಯಾಕ್ ಹಾಡಿದರು. ಬಾಬಿ ಈಸ್ ಆಲ್ಸೋ ವೆರಿ ಗುಡ್ ಸಿಂಗರ್. ಸೊ ಅವರು ಹಾಡಿ ಕಳಿಸಿದರು. ಆವಾಗ ತುಂಬ ಚೆನ್ನಾಗಿದೆ ಹಾಡು. ಆ್ಯಂಡ್ ಇದು ಸ್ವಲ್ಪ ನಾನು ಬೆಳ್ಕೊಂಡ್ಬಂದಿರೋ ಸಂಗೀತಕ್ಕೆ ಈಸಿ ಆಗಿರುವಂತಹ ಸ್ಟೈಲ್ ಆಫ್ ಸಿಂಗಿಂಗ್ ಇರೋದ್ರಿಂದ ತುಂಬ ಖುಷಿಯಾಗಿ ಹಾಡಿದ್ದು. ಅದು ಮದರ್ ಸೆಂಟಿಮೆಂಟ್ದು ಸಾಂಗ್ ಇದು. ಸೊ ಚೆನ್ನಾಗಿತ್ತು. ಈ ಕಂಪೋಸಿಷನ್ನು ಹಾಡಿದ್ವಿ ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ವೆಲ್. ಖುಷಿ ಆಯಿತು ಫೈನಲ್ ಔಟ್ಪುಟ್ ಕೇಳಿದಾಗ. ನಾ ದೇವರೆಂದು ನೀ ಕೊಂಡಾಡಿದೆ, ಈ ತಾಯ ಜೀವಾಳ ಕಲ್ಲಾಗಿದೆ, ನೂರಾರು ಜನುಮಾಯಿ ಕರುಳಾರುಣ, ತಾಯ್ತನವೇ ಮರೆತಂತ ಕಡು ಪಾಪಿನ
ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಂಡಾನ ಬೀರಿದೆ ನಿನ್ನ ಮೇಲೆ ಕಂದ ಕನಸ ರೂಪ ನೀನು ನಿನ್ನ ಸುಡುವ ಶಾಪ ನಾನು ಕಣ್ಣ ತೆರೆದ ತಾರೆ ನೀನು ಜನ್ಮ ನೀಡೇ ಕೊಂದೆ ನಾನು ನನ್ನ ಕಣ್ಣೀರ ಭಾರ ನಿನ್ನ ಅಂಗೈಯ ಮೇಲೆ ನೀನೆ ಮುಳ್ಳಾಗಿ ನಿಂತು ಹೂವನ್ನು ಕಾದೆ ಕಂದ ಕನಸ ರೂಪ ನೀನು ನಿನ್ನ ಸುಡುವ ಶಾಪ ನಾನು. ವಾಯ್ಸಿಗೆ ತಕ್ಕಂಗೆ ಅದರಲ್ಲೂ ಕೂಡ ತಾರಾ ಮೇಡಮ್ ಅವರ ಆ್ಯಕ್ಟಿಂಗ್ ಇದರಲ್ಲಿದೆ. ಸೊ ನೈಸ್ ಸರ್. ಇನ್ನು ಇದ್ರ ಜೊತೆಗೆ ಈ ಸಾಂಗ್ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನೋಡಿದಾಗ ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಸರ್ ಅವರ ಕಾಂಬಿನೇಷನ್ ಸರ್ಕಾರಿ 3 ಸಿನಿಮಾಸ್ ಅಂಡ್ ಆಲ್ 3 ತುಂಬಾನೇ ಜನಗಳಿಗೆ ಇಷ್ಟ ಆಗಿದೆ. ಅವಾರ್ಡ್ಸ್ ಕೂಡ ಬಂದಿದೆ ಆ ಸಿನಿಮಾಗಳಿಗೆ, ಅವ್ರ ಜೊತೆ ಕೆಲಸ ಮಾಡಿರುವಂತಹ ಸಿನಿಮಾಗಳಿಗೆ. ಸೊ ಆ ಒಂದು ಸಿನಿಮಾದಲ್ಲಿ ಅರೆರೆ ಅವಳ ನಗುವ ನಾವು ಆ ವರ್ಷನ್ ಅಲ್ಲಿ ಕೇಳಿದೀವಿ, ಬಟ್ ಇದು ಅಲೆಯೋ ಸಾಂಗ್ ಇದೆಯಲ್ಲ ಪ್ಯಾಥೋ ವರ್ಷನ್ ಅಲ್ಲಿ ಇದೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸೊ ಆ ಸಾಂಗ್ ನ ಹಾಡಬಹುದಾ ಸರ್? ಈ ಸಾಂಗ್ ಹೇಳೋದಾದ್ರೆ ಆವಾಗಲೇ ಹೇಳ್ದಂಗೆ ವಾಸುಕಿ ವೈಭವೇ ಕಾರಣ ಈ ನಾನು ಹಾಡೋದಕ್ಕೆ. ಆ್ಯಂಡ್ ಅದರಲ್ಲಿ ಒಂದು ನಾನು ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಾನು ಒಬ್ಬ ಹಾಡುಗಾರನಾಗಿ ಈ ಹಾಡಲ್ಲಿ ಹಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಏನಂತಾರೆ ಲಕ್ಕಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಅಲೆಯೋ ಅಲೆಗೆ ಈಗ ಹೊಸತು ಕವಲು ದಾರಿ, ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ, ಹೀಗೇಕೆ ಅಳುಕಿದೆ ಜೀವ ಅಳುವಿದು ನಟಿಸಿ ನಗುತ್ತಿದೆ ಅರಿಯದ ಮೌನ ಸುಡುತ್ತಿದೆ, ಶುರುವೇ ಆಗದಂತ ಕಥೆಯು ಮುಗೀತೇನು ಮರೆತ ಸಾಲಿನಲ್ಲೇ ಮನಸ್ಸು ಮರುಗಿತೇನು, ಏಕೆ ಹೀಗೇಕೆ ಅಳುಕಿದೆ ಜೀವ ಅಳುವಿದು ನಟಿಸಿ ನಗುತ್ತಿದೆ ಅರಿಯದ ಮೌನ ಸುಡುತ್ತಿದೆ. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಸಾಂಗು ಕೂಡ ತುಂಬಾ ಹಿಟ್ ಆಯ್ತು. ಆ ಒಂದು ವರ್ಷನ್ ಯಾವ ರೀತಿ ಹಿಟ್ ಆಯ್ತು ಅದೇ ರೀತಿ ಈ ಸಾಂಗ್ ನ ಎಲ್ಲೋ ಒಂದು ರೀತಿ ಪ್ಯಾಥೋ ವರ್ಷನ್ ಅಲ್ಲಿ ತುಂಬಾ ಜನ ಕೇಳೋಕೆ ಶುರು ಮಾಡಿದ್ರು. ಸೆಂಟಿಮೆಂಟ್, ಭಾವ, ಸ್ವಲ್ಪ ತತ್ವ, ಈ ತರ ಒಂದು ಕ್ಯಾಟಗರೈಸೇಷನ್. ಓಕೆ. ಸೊ ಇದಿಷ್ಟು ನಿಮ್ಮ ಸಿನಿ ಜರ್ನಿಯ ಒಂದಷ್ಟು ಸಾಂಗ್ಸ್ಗಳಾದರೆ ಸರ್, ಇನ್ನು ನಿಮ್ಮದೇ ಆದಂತಹ ಒಂದು ಮುಂದಿನ ಪ್ಲ್ಯಾನ್ಸ್ಗಳಿದ್ದೇ ಇರುತ್ತೆ. ಸೊ ಆ ಬಗ್ಗೆ ಹೇಳೋದಾದರೆ ಸರ್, ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ಒಂದಷ್ಟು ಆಫರ್ಸ್ಗಳಿದ್ದೇ ಇರುತ್ತೆ, ಬಟ್ ಅದನ್ನು ರಿವೀಲ್ ಮಾಡೋಂಗಿಲ್ಲ. ಬಟ್ ನಿಮ್ಮ ಒಂದಷ್ಟು ವಿಚಾರಗಳನ್ನ ಹೇಳೋದಾದರೆ ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ಗಳ ಬಗೆಗೆ. ಒಂದೇ ಅಂದರೆ ನನ್ನ ಒಂದು ಆವಾಗೆಲ್ಲ ಹೇಳ್ದಂಗೆ ನನ್ನ ಸುರ್ ಪ್ರೊಡಕ್ಷನ್ಸ್ ಅನ್ನುವ ಒಂದು ನನ್ನ ಯೂಟ್ಯೂಬ್ ಚಾನಲಿಂದ ನನ್ನ ಒಂದು ಕೆಲವಾದಂಥ ಒಂದು ಹಾಡುಗಳನ್ನ ನಾನು ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ನಂಗೆ ಟೈಮ್ ಆದಾಗೆಲ್ಲ ಇದು ನನ್ನ ಡೀಪ್ ಪ್ಯಾಷನ್ ಅಂದಂಗೆ. ಪ್ರತಿಯೊಂದು ಕಲಾವಿದನಿಗೂ ಅವನದೇ ಆದಂಥ ಒಂದು ಅನುಭವದಿಂದ ಅದರ ಒಂದು ಕಡೆ ಆಚೆ ಹಾಕುವಂಥ ಒಂದು ಆಸೆ ಇರುತ್ತೆ. ಅದನ್ನು ನಾನು
ಅದು ನಾನು ಬರೆಯೋ ಟೈಮಲ್ಲಿ ನನ್ನ ಮಾತೃಭಾಷೆ ಕನ್ನಡನೇ ಬಂದಿರೋದು, ಕನ್ನಡದಲ್ಲೇ ಮೋಸ್ಟ್ ಆಫ್ ದಿ ಹಾಡುಗಳಿದೆ. ಇದೊಂಥರ ಆಲ್ಬಮ್ ಅಂತ ಹೇಳಬಹುದಾ ಅಥವಾ ಸಿಂಗಲ್ ಅನ್ಬಹುದಾ, ಹೆಂಗೆ ಇವಾಗಿನ ಟ್ರೆಂಡಿನ ರೀತಿ ಏನು ಹೇಳಬೇಕು ಗೊತ್ತಿಲ್ಲ. ಆದರೆ ಆವಾಗವಾಗ ಒಂದೊಂದು ನೈಜವಾದಂತಹ ಒಂದು ಪ್ರೇರಣೆಯಿಂದ ಒಂದು ಹಾಡು ಬಂದಾಗ ಅದನ್ನು ನಾನು ಹಾಡಿ ರೆಕಾರ್ಡ್ ಮಾಡಿ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಿದ್ದು ಟೈಮ್ಸ್. ಇವಾಗೆಲ್ಲ ಅದಕ್ಕೂ ವೀಡಿಯೋ ಬೇಕು. ಸೊ ಇವಾಗ ವೀಡಿಯೋ ಬೇರೆ ಮಾಡಬೇಕಾಗಿರೋದ್ರಿಂದ ನಾನು ಹಾಡು ಮಾಡಿದ ನಂತರ ಸರ್ ಸಾಂಗ್ ತುಂಬ ರಿಚಾಗಿ ಬಂದಿದೆ, ವೀಡಿಯೋ ಹಂಗೆ ರಿಚಾಗಿ ಮಾಡಬೇಕು ಹಂಗೆ ಅಂತ ಹೇಳಿ ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಈಗ ಒಂದು ನವಂಬರಲ್ಲಿ ಒಂದು ಒಳಕಾವು ಅಂತ ನಾನು ಆವಾಗಲೇ ಹೇಳ್ದಂಗೆ ಒಂದು ಸಾಂಗ್ ಬರ್ತಾ ಇದೆ. ಅದು ನನ್ನ ಜೀವನದ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನನ್ನ ಜೀವನದ ಒಂದು ಪರ್ಸ್ನಲ್ ಜರ್ನಿಯ ಹಾಡುಗಳನ್ನ ನಾನು ರಿಲೀಸ್ ಮಾಡ್ತಾ ಇರ್ತೀನಿ, ನೀವು ಕೇಳಿ. ಅದರಲ್ಲಿ ಭಾವಗೀತೆ ನಾನೊಂದಷ್ಟು ಕಂಪೋಸ್ ಮಾಡಿದ್ದೆ. ಆವಾಗ ಸ್ಟಾರ್ಟಿಂಗ್ ನಾನು ಕಂಪೋಸ್ ಮಾಡೋ ಟೈಮಲ್ಲಿ ಆವಾಗ ನನ್ನ ಒಡನಾಟ ರಾಜು ಅನಂತ ಸ್ವಾಮಿ ದಿಗ್ಗಜರು, ಭಾವಗೀತೆಯಲ್ಲಿ ಅವರು ಮೈಸೂರು ಅನಂತ ಸ್ವಾಮಿ ಅವರ ಮಗ. ನಾನು ಅವ್ರ ಜೊತೆ ನನ್ನ ಕಾಲೇಜ್ ಡೇಸಲ್ಲಿ ಅವ್ರು ನನ್ನ ಸೀನಿಯರ್ ಆದ್ರೂ ನನ್ನ ಕಾಲೇಜ್ ಫ್ರೆಂಡ್ ಥರನೇ ನೋಡೋರು. ಈ ವಾಸ್ ಲೈಕ್ ಸಚ್ ಎನ್ ಓಪನ್ ಮ್ಯೂಸಿಷಿಯನ್. ನನಗೆ ಭಾಳ ಖುಷಿ ರಾಜು ಅವ್ರ ಜೊತೆ ಒಂದು ಒಡನಾಟ ಮಾಡ್ತಾ ಇದ್ದಿದ್ದು ಟೈಮಲ್ಲಿ. ಯಾಕಂದರೆ ಹೀ ಈಸ್ ಎ ಜೀನಿಯಸ್, ನಮ್ಮ ಕರ್ನಾಟಕದ ಜೀನಿಯಸ್. ಬಹಳ ಅನ್ಫಾರ್ಚುನೇಟ್ ರಾಜು ಅವರು ಅರ್ಲಿ ಏಜಲ್ಲಿ ತೀರ್ಕೊಂಡಿದ್ದಾಗಲಿ ಅಥವಾ ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು ಈ ಥರ ತೀರ್ಕೊಂಡವರು. ನಮ್ಮ ಯಾವ ಮೋಹನ ಮುರಳಿ ಅಮೇರಿಕಲ್ಲಿ ಹಾಡಿದವರು ಅವರು. ಈ ವಾಸ್ ಎನ್ ಅನದರ್, ಈ ವಾಸ್ ಎ ಜೀನಿಯಸ್. ಅವ್ರ ಜೊತೆ ಎಲ್ಲ ಬೆಳ್ಕೊಂಡು ಬಂದಿದ್ದ ಟೈಮಲ್ಲಿ ಭಾವಗೀತೆ ಎಲ್ಲ ಒಂಥರ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಜಾನರ್ ಆವಾಗ ಭಾವಗೀತೆ. ಭಕ್ತಿಗೀತೆ ಅಫ್ಕೋರ್ಸ್ ದಾಸರು ಕೊಟ್ಟಿರೋವಂಥದ್ದು, ನಮ್ಮ ವಚನಕಾರರು ಕೊಟ್ಟಿರೋವಂಥದ್ದು ಎಷ್ಟೊಂದು ಇದ್ರು. ರಾಜು ಹಿ ವಾಸ್ ಎನ್ ಆರ್ಟಿಸ್ಟ್, ಫುಲ್ ಆರ್ಟಿಸ್ಟ್. ಅವರು ನುಡಿಸೋದು, ಅವರು ತಬಲಾ ಪ್ಲೇಯರು, ಅವರು ಹಾರ್ಮೋನಿಯಂ ಪ್ಲೇಯರ್, ಅವರು ಸಿಂಗರ್. ಬಟ್ ಆ ಟೈಮಲ್ಲಿ ಭಾವಗೀತೆ ಎಲ್ಲ ಆ ಇನ್ಸ್ಪಿರೇಷನಲ್ಲಿ ಒಂದು 2-3 ಮಾಡಿರೋದು ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಭಕ್ತಿಗೀತೆಗಳ ಈ ದಾಸರ ಸಾಹಿತ್ಯವನ್ನು ಒಂದು ಮಾಡರ್ನ್ ಔಟ್ಲುಕ್ಕಲ್ಲೂ, ಆದರೆ ಆ ದಾಸ ಸಾಹಿತ್ಯದ ಅದರಲ್ಲಿ ಏನು ಆ ಶುದ್ಧತೆ ಇದೆ, ಆ ಶುದ್ಧತೆಯನ್ನು ಕಾಪಾಡಿಕೊಂಡು ಆ ವಿಚಾರನ ಒಂದು ಮಾಡೋದಿದೆ. ಅದು ಬಿಟ್ಟು ನಾನೇ ಬರೆದಿರೋ ಹಾಡುಗಳನ್ನ ಮಾಡುವಂಥ ಒಂದಷ್ಟು. ಇಷ್ಟೊತ್ತವರೆಗೂ ನಾನು ನಿಮ್ಮ ಹತ್ರ ಬರೀ ಸಿನಿಮಾ ಸಾಂಗ್ಸ್ಗಳನ್ನ ಕೇಳಿದೆ ಸರ್, ನೀವು ಹಾಡಿರುವಂತಹ ಸಾಂಗ್ಗಳು. ಬಟ್ ನೀವೇ ಬರೆದಿರುವಂತಹ ಸಾಂಗ್ ಇದೆ, ಸೊ ಆ ಒಂದು ಸಾಂಗ್ನ ಹಾಡ್ಬೋದಾ? ಇದೊಂದು ಫೋಕ್ ಸಾಂಗ್ ಥರ ಆಗಿದೆ. ನನಗೊಂದು ಟೈಮಲ್ಲಿ ಇದು ಬರೆದು ಹಾಡಿದ್ದು. ಇದೆಲ್ಲ ರಿಲೀಸ್ ಆಗಿಲ್ಲ, ಆದರೆ ಆಗುತ್ತೆ. ಒಂದು ಸಣ್ಣ ತುಣುಕನ್ನು ಕೊಡ್ತೀನಿ. ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ವ್ಯಾಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿಹುದು. ನಿನ್ನ ಜೀವನದ ಮಧ್ಯಾಹ್ನದಲ್ಲಿ ಇದೆಂಥ ಕನಸನು ಕಾಣುವೆಯೋ ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿಹುದು. ಹೇಳುವುದೊಂದು ಮಾಡುವುದೊಂದು, ಹೇಳೋದೊಂದು ಮಾಡೋದೊಂದು. ಏನು ಬೇಕೇಳು ದುರಾಸೆ ಮನವೇ, ಯಾಕೆ ವಿಲವಿಲನೆ ನಡುಗುವೆ ಒಳಗೆ. ಏನು ಬೇಕೇಳು ದುರಾಸೆ ಮನವೇ, ಯಾಕೆ ವಿಲವಿಲನೆ ನಡುಗುವೆ ಒಳಗೆ. ಪರಮಾರ್ಥದ ಹುಸಿ ಹಂಬಲ ನಿನಗೆ, ಪ್ರೇಮವೇ ಇಲ್ಲದೆ ಅನುಭವವು ದೊರಕುವುದೇ. ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿಹುದು. ಹೇಳೋದೊಂದು ಮಾಡೋದೊಂದು, ಹೇಳೋದೊಂದು ಮಾಡೋದೊಂದು. ನಾ ವ್ಯರ್ಥದ ಮಾತು ಹೇಳೋದೊಂದು ಮಾಡೋದೊಂದು ಅಂತ ಅನ್ನೋರಿಗೆ, ಜೊತೆಗೆ ವ್ಯರ್ಥದ ಮಾತುಗಳನ್ನ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡೋರಿಗೆ ಒಳ್ಳೆ ಒಂದು ಸಾಹಿತ್ಯ ಇರುವಂತಹ ಒಂದು ಹಾಡನ್ನ ಬರೆದಿದ್ದೀರಾ ಸರ್?
ಆದಷ್ಟು ಬೇಗ ನನಗೆ ನಾನು ಬರ್ಕೊಳ್ತಾ ಇರೋ ಹಾಡುಗಳಿದೆಲ್ಲ, ಸೊ ಆ ಟೈಮಲ್ಲಿ ಸೊಸೈಟಿಗೂ ಕೂಡ ಸಂಬಂಧ ಪಟ್ಟಿದೆ ಅದು. ಯಾಕಂದ್ರೆ ತುಂಬಾ ಅರ್ಥಪೂರ್ಣವಾಗಿದೆ ಸಾಂಗ್. ಏನು ಬರೀ ಹೇಳೋದಷ್ಟೇ ಆಯ್ತು, ನಿಂದು ಮಾಡೋಕ್ಕೇನು ಇಲ್ಲ ಅನ್ನೋ ಥರದಲ್ಲಿ ನಮಗೆ ನಾವೇ ಎಚ್ಚೆತ್ಕೊಳ್ಳೋದಕ್ಕೆ ಅದನ್ನು ನೆನಪು ಮಾಡ್ಕೊಳ್ಬೇಕು, ಆ ರೀತಿ ಇದೆ ಸಾಲುಗಳು. ಓಕೆ ಸರ್, ಒಟ್ಟಿನಲ್ಲಿ ಇವತ್ತಂತೂ ನಿಮ್ಮ ನೀವು ಹಾಡೋದನ್ನು ಡೈರೆಕ್ಟಾಗಿ ನೋಡಿದ್ದಾಯಿತು, ಜೊತೆಗೆ ಕೇಳುವಂತಹ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕೊನೆಯದಾಗಿ ನಿಮ್ಮ ಟ್ರೂಪ್ ಬಗ್ಗೆ, ನಿಮ್ಮ ಜೊತೆಗಿರುವಂತಹ ನಿಮ್ಮ ಟೀಮ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಕೋರಸ್ ಹಾಡಿದ್ದಾರೆ. ಸೊ ಆ ಬಗ್ಗೆ ಹೇಳೋದಾದರೆ, ಜೊತೆಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಾಂಗ್ನ ಇವತ್ತು ಅವರು ನಮ್ಮ ಪಾಡ್ಕಾಸ್ಟ್ ಮೂಲಕ ನೋಡಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ಸರ್, ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸೊ ನಮ್ಮ ಹುಡುಗರ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಬಹಳ ಹೆಮ್ಮೆ. ಅವರೆಲ್ಲ ಹಾಗೆ ನನ್ನ ಸಂಗೀತಕ್ಕೋಸ್ಕರ ಬಂದವರು ಇಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ಅನುಭವಗಳ ಜೊತೆಗೆ ಖುಷಿ ಪಡ್ತಾರೆ, ನನ್ನ ಲೈಫ್ ಸ್ಟೋರಿ ಅದ್ರ ಜೊತೆಗಿದ್ದು ಒಳ್ಳೆ ಸಂಗೀತಗಾರರು. ಆದರೆ ನನಗೆ ಬಹಳ ಹೆಮ್ಮೆ ಏನಂದರೆ, ಫಸ್ಟು ಹಾಡ್ತಾ ಸಣ್ಣ ಪುಟ್ಟ ಗೀತೆಗಳನ್ನ ಹಾಡ್ತಾ ಬಂದವರು ಇವಾಗ ಮೋಸ್ಟ್ ಆಫ್ ದಿ ಸಿನಿಮಾಗಳಲ್ಲಿ ಅವರೇ ಏನಂತಾರೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಹೆಮ್ಮೆ. ಅವರೇನು ನನಗೆ ಸ್ಟೂಡೆಂಟ್ಸ್ ಥರ ಅಲ್ಲ, ಆದರೆ ನನ್ನ ಸ್ನೇಹಿತರು, ಗೆಳೆಯರ ಥರ ಬರ್ತಾರೆ. ಇದೊಂಥರ ಅಡ್ಡ, ಮ್ಯೂಸಿಕಲ್ ಅಡ್ಡ ಥರ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ. ಎಷ್ಟೋ ಸಿನಿಮಾ ಇವಾಗ ಕಾಂತಾರ ಅಲ್ಲದೆ ನಮ್ಮ ಕಾಂತಾರದಲ್ಲೂ ರೆಬೆಲ್ ಸಾಂಗಲ್ಲಿ ಕೋರಸ್ ಹಾಡಿದ್ದಾರೆ, ಅಗ್ರಿಕಲ್ಚರ್ ಸಾಂಗಲ್ಲಿ ಕೋರಸ್ ಹಾಡಿದ್ದಾರೆ. ಅದು ನನ್ನ ಒಂದು ಅಂದರೆ ಅಜನೀಶ್ ಅವರ ಡೈರೆಕ್ಷನ್ನ ಒಂದು ಹೆಲ್ಪ್ ಥರ ಒಂದು ಕೋರಸ್ ಕಡೆ ನಾನು ಮಾಡಿಕೊಟ್ಟಿದ್ದೆ 2 ಹಾಡಲ್ಲಿ ಕೋರಸ್ಸಲ್ಲಿ. ಅದರಲ್ಲೇ ಅದೇ ಹುಡುಗರು ಬ್ರಹ್ಮಕಲಶ ಸಾಂಗಲ್ಲೂ ನಮ್ಮ ಇನ್ನೊಬ್ಬ ಹೆಮ್ಮೆಯ ಟ್ಯಾಲೆಂಟ್ ನಮ್ಮ ಕನ್ನಡದವರು, ಅವರು ಅಜನೀಶ್ ಅವ್ರಿಗೆ ಕೋರಸ್ನೆಲ್ಲ ಅರೇಂಜ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾರೆ. ಒಳ್ಳೆ ಬರಹಗಾರ ಕೂಡ, ಅನಿರುದ್ಧ್ ಶಾಸ್ತ್ರಿ ಅಂತ, ಅವನು ಮಾಡಿದ್ದಾನೆ ಅಲ್ಲಿ. ಆ ಹುಡುಗನೂ ಕಂಡಕ್ಟ್ ಮಾಡಿದ್ದಾನೆ. ಬಿಕಾಸ್ ಸಾಕಷ್ಟು ಹಾಡುಗಳು ಒಂದೇ ಟೈಮಲ್ಲಿ ಎಲ್ಲರೂ ಮಾಡಲಿಕ್ಕಾಗಲ್ಲ. ಸೊ ಆವಾಗ ಸ್ನೇಹಿತರ ನಾವು ಕೋರಸ್ನೆಲ್ಲ ಒಂದು ತಕ್ಕ ಮಟ್ಟಿಗೆ ನಾವು ಸಹಾಯ ಮಾಡ್ತಾಯಿದ್ವಿ. ಅಜನೀಶ್ ಅವ್ರು ಬೇರೆ ಎಷ್ಟೊಂದು ಮಾಡಬೇಕಾಗಿತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಅದು ಇದು ಎಲ್ಲ. ಸೊ ಒಂದು ಸಣ್ಣ ನಮ್ಮ ಒಂದು ಏನಂತಾರೆ ಒಂದು ಮಾಡುವಂಥ ಕೋರಸ್ ಮಾಡುವಂಥ ಒಂದು ನಮ್ಮ ಹುಡುಗರದ್ದು ಒಂದು ಒಳ್ಳೆ ಆಪರ್ಚುನಿಟಿ. ಅವ್ರಿಗೂ UI ಸಿನಿಮಾಗೂ ಹಾಡಿದ್ದಾರೆ, ಚೀಪ್ ಸಾಂಗ್ ಅಂತ, ಎಲ್ಲ ಚೀಪ್ ಅದು ಅಮೇಝಿಂಗ್ ಲಿರಿಕ್ಸ್. ಉಪ್ಪಿ ಸರ್ ಬಗ್ಗೆ ಹೇಳೋಂಗಿಲ್ಲ. ಸೊ ಆ್ಯಂಡ್ ಭಗೀರ, ಆಮೇಲೆ ರವಿ ಬಸ್ರೂರ್ ಅವ್ರ ಸರ್ ಜೊತೆಗೂ ಕೂಡ ಕೆಲಸ ಮಾಡಿದ್ರು ಸಿನಿಮಾದಲ್ಲೂ ಕೂಡ. ರವಿ ಬಸ್ರೂರ್ ಅವರು ರೀಸೆಂಟಾಗಿ ಫೋನ್ ಮಾಡಿದ್ವಿ, ಹೆಂಗೆ ನೀವು ಹಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಂಗೆ ತುಂಬ ಪರಿಚಯ, ಅಂದರೆ ಆಲ್ಮೋಸ್ಟ್ ಅರ್ಜುನ್ ಜನ್ಯ ಸರ್ ಜೊತೆ ಅವ್ರು ಪ್ರೋಗ್ರಾಮರ್ ಆಗಿದ್ದ ಟೈಮಿಂದ ನಮಗೆ ಪರಿಚಯ ಅವರು. ಆಮೇಲೆ KGF ಮಾಡಿದ್ರು. ಅವರೊಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಇಂಡಸ್ಟ್ರಿನಲ್ಲೂ. ಬಟ್ ಅದೇ ಒಂದು ಸ್ನೇಹಜೀವಿ. ಅವ್ರದ್ದು ನಮಾಮಿ ಅನ್ನೋ ಒಂದು ಸಾಂಗು ಕಬ್ಜಾ ಸಿನಿಮಾಗೆ ರಿದಮ್ಸ್ನ ನಾವು ಮಾಡಿಕೊಟ್ಟಿದ್ವಿ, ರಿದಮ್ಸ್ ಎಲ್ಲ ನೋಡಿಸ್ಕೊಡಿ. ಸೊ ರಿದಮ್ಸ್ಗೆ ಅವಾಗವಾಗ ಕೇಳ್ತಾ ಇರ್ತಾರೆ ನಮ್ಮ ಸ್ಟುಡಿಯೋಲಿ ಕೆಲಸ ಮಾಡಲಿಕ್ಕೆ. ಬಟ್ ಹಾಡೋದು ಅವ್ರಿಗೆ ಸರ್ಪ್ರೈಸ್ ಆಗಿತ್ತು. ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ ಒಂದು ಸಾಂಗ್ ಇದೆ ಹಾಡ್ತೀರಾ ಅಂದಾಗ, ನಾನು ಆ ಟೈಮಲ್ಲಿ ನಾನು ಊರಲ್ಲಿಲ್ಲ, ಐ ವಾಸ್ ಫಾರಿನಲ್ಲಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಒಂದು ಸಾಂಗ್ ಅವ್ರಿಗೆ ಹಾಡೋದು ಒಂದು ಮಿಸ್ ಆಯಿತು. ಬಟ್ ಇನ್ನು ಮುಂದೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ಒಂದು ಗ್ರೇಟ್ ಕಂಪೋಸರ್ಸ್ತು ಅಂತ ಹೇಳ್ತಾ, ನಮ್ಮ ಕೋರಸ್ ಹುಡುಗರ ಬಗ್ಗೆ ಬಹಳ ಹೆಮ್ಮೆ ಇದೆ. ಎಷ್ಟೊಂದು ಸಿನಿಮಾಲಿ ಹರಿಕೃಷ್ಣ ಸರ್ ಜೊತೆನೂ ಹಾಡಿದ್ದಾರೆ ಅವ್ರದ್ದೆಲ್ಲ ಸಂಘ. ಸೊ ಮೋಸ್ಟ್ ಆಫ್ ದಿ ಸಿನಿಮಾಗಳಿಗೆ ಅರ್ಜುನ್ ಸರ್ದು ಇವಾಗ ಬರ್ತಾ ಇರೋ ಹಾಡು ಎಲ್ಲ ಸಿನಿಮಾಗಳು ಹಾಡ್ತಾ ಇದ್ದಾರೆ. ಸೊ ವೆರಿ ಗುಡ್. ಆ್ಯಂಡ್ ನನ್ನ ಒಂದು ಸಣ್ಣ ಅರ್ಪಣೆ ಈ ಒಂದು ಮ್ಯೂಸಿಕ್ ಇಂಡಸ್ಟ್ರಿಗೆ, ಅದು ಸಿನಿಮಾ ಆಗಲಿ ಅಥವಾ ನನ್ನ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಿಂದಾಗಲಿ, ನಾನು ಸಾಕಷ್ಟು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕನ್ನು ಮಾಡ್ತಾಯಿರ್ತೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಕಂಪೋಸಿಂಗು ಮಾಡ್ತಾ ಇರೋದ್ರಿಂದ ನನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಜಾಗ ಕೊಟ್ಟು ನನಗೆ ಪ್ರೋತ್ಸಾಹನೂ ನೀಡ್ತಾ, ನನ್ನ ಸಂಗೀತಕ್ಕೂ ನೀವು ಒಂದು ಒಲವು ಇಡ್ತಾ ಬೆಳೆಸ್ತಾ ಇರೋದನ್ನು ಕೇಳಿ ನನಗೆ ಬಹಳ ಖುಷಿ ಇದೆ. ಹೀಗೆ ನೀವು ಆಶೀರ್ವಾದ ಮಾಡ್ತಾಯಿರಿ. ನಾನು ನನ್ನ ಪ್ರಯತ್ನದಲ್ಲಿ ನನ್ನ ಒಂದು ಅಂತರಂಗದ ಒಂದು ಅಭಿವ್ಯಕ್ತವನ್ನು ತೋರಿಸ್ತಾ ನನ್ನ ಸಂಗೀತದಲ್ಲಿ ಅದರಲ್ಲಿ ಬೆಳವಣಿಗೆ ಆಗೋದಕ್ಕೂ ನಾನು ಸದಾಕಾಲ ಪ್ರಯತ್ನ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಕನ್ನಡದ ಜನತೆಗೆ ಮತ್ತು ಯಾರೇ ಈ ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ಯಾರೇ ಈ ಸಂಗೀತದ ಆಸಕ್ತರಾಗಲಿ, ಕಲೆಯ ಆಸಕ್ತರು ಯಾರಿದ್ದಾರೆ
ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಸರ್ ಹತ್ರ ಇಷ್ಟೆಲ್ಲ ಮಾತಾಡ್ಸಿದ್ಮೇಲೆ ಕಾಂತಾರ ಸಿನಿಮಾ ಹಾಡಾಡಿಸ್ಲಿಲ್ವ ಅಂತ ನನ್ನನ್ನು ಬೈಕೊಳ್ತಾರೆ ನಮ್ಮ ಪ್ರೇಕ್ಷಕರು. ಸೊ ಕೊನೆಯದಾಗಿ ಈ ಒಂದು ಪಾಡ್ಕಾಸ್ಟ್ನ ನೋಡಿದಂತಹ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಈ ಒಂದು ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ ಕಾಂತಾರ ಸಿನಿಮಾದ ಕರ್ಮದ ಕಲ್ಲನು ಸಾಂಗ್ನ ಮೂಲಕ. ಸೊ ಆ ಸಾಂಗ್ನ ಸರ್ ಇವಾಗ ಹಾಡ್ತಾರೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವೋ ಮಾಯದು, ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೋ ಕಾಯದು, ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂತ ಜ್ವಾಲೆಯ